ವಿದ್ಯಾವಂತರಾಗಿ ಬೆಳೆಯಬೇಕು. ಪ್ರೊಫೆಸರ್ ಹಳ್ಯಾಳ್ PS, ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಗ್ರಾಮೀಣ ಪ್ರದೇಶದ ಯುವ ಜನರು ವಿದ್ಯಾವಂತರಾಗಿ ಬೆಳೆಯಬೇಕು. ಅದಕ್ಕಾಗಿ ಅಪಾರ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ಅಭಿವೃದ್ಧಿಗಾಗಿ ದಿವಂಗತ ರಮೇಶ್ ಸಂಕನಗೌಡರ್ ಅವರು ನನ್ನ ಆತ್ಮೀಯ ಸ್ನೇಹಿತರು, ಹಗಲು ಇರಳು ಶ್ರಮ ವಹಿಸಿದವರು ಎಂದು ಪ್ರೊಫೆಸರ್ ಹಳ್ಯಾಳ್ PS ರವರು ಹೇಳಿದರು. ಅವರು ಧಾರವಾಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಉತ್ತರ ಕರ್ನಾಟಕ ಲೇಖಕಿಯರ ಸಂಘ ಸಂಯುಕ್ತ ಆಶ್ರಯದಲ್ಲಿ ದಿವಂಗತ ರಮೇಶ್ ಸಂಕನಗೌಡರ್ ಸ್ಮರಣಾರ್ಥ ದತ್ತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಡಾಕ್ಟರ್ ವೀಣಾ ಸಂಕನಗೌಡರ್ ಅವರು ಬರೆದ 3 ಮತ್ತೊಂದು ನಾಟಕಗಳು ಕೃತಿಯನ್ನು ಸಂಯುಕ್ತ ಕರ್ನಾಟಕ ಪತ್ರಿಕೆಯ ಹಿರಿಯ ಪತ್ರಕರ್ತರಾದ ಸುಶೀಲೇಂದ್ರ ಚಾರ್ ಕುಂದರ್ಗಿರವರು ಬಿಡುಗಡೆ ಮಾಡಿ ಮಾತನಾಡಿ, ಮಹಿಳೆಯರು ಯಾಕೆ ಹೆಚ್ಚು ನಾಟಕಗಳನ್ನು ಬರೆಯಲು ಸಾಧ್ಯವಾಗಿಲ್ಲ, ಅದಕ್ಕೆ ನಮ್ಮ ಚೌಕಟ್ಟು ಅಡ್ಡಿ ಉಂಟು ಮಾಡಿದೆ ಏನು ಎಂದು ತಿಳಿಸಿದರು. ಡಾಕ್ಟರ್ ಗುರುದೇವಿ ಹುಲ್ಲಪ್ಪನವರ್ ಮಠ್ ಮಾತನಾಡಿ 4 ನಾಟಕಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದರು. ಡಾಕ್ಟರ್ ವೀಣಾ ಸಂಕನಗೌಡರ್ ಅವರು ಮಾತನಾಡಿ, ಮಕ್ಕಳ ಲಾಲನೆ ಪಾಲನೆ ಪೋಷಣೆ ಮಾಡುವ ಜೊತೆಗೆ ಸಾಮಾಜಿಕ ನ್ಯಾಯದ ಪರವಾಗಿ ಹಲವಾರು ಲೇಖನಗಳನ್ನು ಮತ್ತು ನಾಟಕಗಳನ್ನು ಬರೆಯಲು ಕುಟುಂಬದ ಸದಸ್ಯರು ಸಹಕಾರ ನೀಡಿದ್ದಾರೆ ಎಂದರು. ಕಸಾಪ ಜಿಲ್ಲಾ ಅಧ್ಯಕ್ಷರಾದ ಡಾಕ್ಟರ್ ಲಿಂಗರಾಜ್ ಅಂಗಡಿರವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಮಹಾಂತೇಶ್ ನರೇಗಾಲ್, ಡಾಕ್ಟರ್ ಪ್ರಜ್ಞಾ ಮತ್ತಿಹಳ್ಳಿ, ಸಂಕನಗೌಡರ್ ಮಕ್ಕಳು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಪ್ರೊಫೆಸರ್ ಹಳ್ಯಾಳ್ PS, ಡಾಕ್ಟರ್ ಅಯ್ಯನ್ ಗೌಡರ್, ಕುಮಾರಿ ದಿವ್ಯಾರಾವ್, ರಾಜ್ಕುಮಾರ್ ಇವರನ್ನ ಸನ್ಮಾನಿಸಿ ಗೌರವಿಸಿದರು. ಡಾಕ್ಟರ್ ಜಿನದತ್ ಹಡಗಲಿ ಕಾರ್ಯಕ್ರಮ ನಿರೂಪಿಸಿದರು. ಮಹಾಂತೇಶ್ ನರೇಗಾಲ್ ವಂದಾರ್ಪಣೆ ಮಾಡಿದರು. ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಉತ್ತರ ಕರ್ನಾಟಕ ಲೇಖಕಿಯರ ಸಂಘದ ಸದಸ್ಯರು ಹಾಗೂ ಸಂಕನಗೌಡರ್ ಅಭಿಮಾನಿಗಳು ಭಾಗವಹಿಸಿದ್ದರು. ಅದು ವ್ಯತ್ಯಾಸ ಏನು ಅಂತಂದರೆ, ಕ್ಲಾಸ್ ರೂಮ್ನಲ್ಲಿ ವಿದ್ಯಾರ್ಥಿನಿಯರು ಮತ್ತು ವಿದ್ಯಾರ್ಥಿಗಳು ಅವರು ಕಡಿಮೆ ಜಾಣರು ಅಂತ ತಿಳ್ಕೊಂಡು ನಾವು ಭಾಷಣ ಮಾಡಲಿಕ್ಕೆ ಅತ್ಯಂತ ಗ್ರೂಪ್ನಿಂದ ಹೋಗ್ತಿದ್ದೀವಿ. ಅದು ನಿಮ್ಮೆಲ್ಲ ಎದುರಿಗೆ ಏನು ಮಾತಾಡಲಿ ಅಂತ ತಿಳ್ಕೊಂಡು ನನಗೆ ಭಯ ಕಾಡ್ತದೆ. ಅವತ್ತು ಒಂದು ಸಾಯಂಕಾಲ ವೀಣಾ ಮ್ಯಾಮ್ ಅವರು ನನಗೆ ಫೋನ್ ಮಾಡಿದರು, ಪುಸ್ತಕ ಬಿಡುಗಡೆ ಮಾಡ್ತಾ ಇದ್ದೇನೆ ಮತ್ತು ರಮೇಶ್ ಅವರ ಹೆಸರಲ್ಲೇ ದತ್ತಿ ನಾವು ಸ್ಥಾಪನೆ ಮಾಡ್ತಾ ಇದ್ದೀವಿ. ಅದು ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಡಿಯಲ್ಲಿ ಮತ್ತು ಉತ್ತರ ಕರ್ನಾಟಕ ಲೇಖಕಿಯರ ಸಂಘದ ಅಡಿಯಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ. ನೀವು ಆ ದತ್ತಿ ಉದ್ಘಾಟನೆಗೆ ಬರಬೇಕು ಅಂತ. ನನಗೇನು ಸಾಹಿತ್ಯಕ್ಕೂ ನನಗೂ ಅಂತಹ ಸಂಬಂಧ ಇಲ್ಲ. ರಿಕ್ವೆಸ್ಟ್ ಮಾಡಿದ್ದೇನೆ ಅವರಿಗೆ, ನನ್ನನ್ನು ಬಿಟ್ಬಿಡ್ಲಿಕ್ಕೆ ಸಾಧ್ಯ ಇದೆ ಏನು ಅಂತ ತಿಳ್ಕೊಂಡ. ರಮೇಶ್ ಅವರು ನನ್ನ ಸ್ನೇಹಿತರಾಗಿದ್ದರು. ಅವತ್ತು ರಮೇಶ್ ಅವರು ಇವತ್ತಿದ್ದಿದ್ರೆ ಅವರಿಗೆ 82 ವರ್ಷ ಇರೋದು. ನನಗಿಂತಲೂ 4 ವರ್ಷ ದೊಡ್ಡವರು, ಅಣ್ಣ. ಅವರು ಸ್ನೇಹಿತರು ಅಷ್ಟೇ ಅಲ್ಲ, ಹಿತೈಷಿಗಳು ಕೂಡ ಆಗಿತ್ತು. ಪ್ರಜ್ಞೆ ಅವರು ಒಂದು ಮಾತನ್ನು ಹೇಳಿದರು, ಅದನ್ನು ಸಮರ್ಥನೆ ಮಾಡ್ತೀನಿ. ಏನು ಅಂತಂದರೆ, ಪಟ ಮತ್ತು ಅದಕ್ಕೆ ಪಟಕ್ಕೊಂದು ಬಾಲಂಗೋಶಿ ಇರ್ತದೆ. ವೀಣಾ ಮ್ಯಾಮ್ ಪಟ ಆದರೆ ರಮೇಶ್ ಅವ್ರು ಬಾಲಂಗೋಶಿ ಆಗಿದ್ರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅದು ಕ್ಷಮಿಸಿ ನನ್ನ ಈ ಮಾತಿಗೆ, ಅದು ಖರೆ ಅದ. ಅವಾಗವಾಗ ರಮೇಶ್ ಅವ್ರು ಭೇಟಿ ಆಗ್ತಿದ್ದೀವಿ ನಾವು. ಅವರ ಸಂಪರ್ಕ ಹೇಗಿತ್ತು ಅಂತಂದರೆ, ವಿದ್ಯೆಯನ್ನು ಹೇಗೆ ನಾವು ಈ ನಮ್ಮ ಗ್ರಾಮೀಣ ಮಕ್ಕಳಿಗೆ ನಾವು ಕೊಡಲಿಕ್ಕೆ ಸಾಧ್ಯದ. ಅವರು ಕೂಡ ನರೇಗಲ್ಲಿಂದ ಬಂದವರು. 42ನೇ ಇಸ್ವಿಯಲ್ಲಿ ಅವರು ಜನ್ಮ ತಾಳಿದ್ರು. ನರೇಗಲ್ಲಿಂದ ಬಂದು ಧಾರವಾಡದಲ್ಲೇ ಬೆಳೆದು ಧಾರವಾಡದಲ್ಲೇ ಅವರು ಬದುಕು ಕಟ್ಕೊಂಡವರು. ಧಾರವಾಡದಲ್ಲೇ ತಮ್ಮ ಸಂಗಾತಿಯನ್ನು ಕೂಡ ಅವರು ಪಡೆದುಕೊಂಡಿದ್ದರು. ಹಾಗಾಗಿ ವಿದ್ಯೆಯ ಬಗ್ಗೆ ಅವರಿಗೆ ಅಪಾರವಾದ ಒಂದು ಗೌರವ ಮನ್ನಣೆ ಇತ್ತು. ಅದಕ್ಕಾಗಿ ಅವರು ಅನೇಕ ಕಾಲೇಜುಗಳನ್ನು, PU ಕಾಲೇಜ್ ಕಟ್ಟಿದರು, ಹೋಮಿಯೋಪತಿ ಕಾಲೇಜ್ ಕಟ್ಟಿದರು, ಆಮೇಲೆ BCA ಕಾಲೇಜ್ ಕಟ್ಟಿದರು. ಒಂದು ಯಾವುದೋ ಕಾಲೇಜಿನ ಆಡಳಿತ ಮಂಡಳಿ, ಸಲಹೆಗಾರ ಮಂಡಳಿಯೊಳಗೆ ನನ್ನೂ ತೊಗೊಂಡಿದ್ರು. ನಾನು ಎಷ್ಟೋ ಸಲ ಅವ್ರ ಜೊತೆಗೆ ಆ ಮೀಟಿಂಗ್ನಲ್ಲಿ ಭಾಗವಹಿಸಿ ಕೆಲವು ಸಲಹೆಗಳನ್ನು ಕೊಡುವ ಸಂಪರ್ಕ ಕೂಡ ಬಂದಿತ್ತು.
ಅತ್ಯಂತ ಸ್ನೇಹಮಯ. ಅವ್ರ ಜೊತೆಗೆ ಮಾತನಾಡೋದು ಮತ್ತು ಅವ್ರ ಮನೆಗೆ ಹೋದ್ರೆ ಆದರಾತಿಥ್ಯ. ಅದ್ರ ಒಂದು ಏನು ಖುಷಿ ಕೊಡ್ತದ ಅಂತಂದ್ರೆ ಅವ್ರ ಫೋಟೋ ನೋಡಿ ನಾವು ಅವ್ರ ಮನೆಯೊಳಗೆ ನಮಸ್ಕಾರ ಮಾಡ್ತೀವಿ ಈಗ ಆದ್ರೆ ಆದರಾತಿಥ್ಯ ಅವಾಗೇನಿತ್ತು ಅದಕ್ಕೇನೂ ಕೊರತೆ ಆಗಿಲ್ಲ. ಅದಕ್ಕೆ ಮಕ್ಕಳು ಮತ್ತು ಮೇಡಮ್ ಕಾರಣ ಅಂತ ಹೇಳಿದ್ರೆ ತಪ್ಪಾಗಲಾರದು. ತೃಪ್ತಿ ಮಾಡೋದು ಎರಡು ಉತ್ತಮವಾದ ಕೆಲಸಗಳನ್ನು ಮಾಡ್ತದೆ. ಒಂದು ಅವರ ಸ್ನೇಹ, ಅವರ ಕ್ರಿಯಾಶೀಲತೆ, ಅವರ ಒಡನಾಟ, ಅದನ್ನು ಸ್ಮರಣೆ ಮಾಡಿಕೊಳ್ಳಿಕ್ಕೆ ಅದೊಂದು ಅವಕಾಶ ಆಗ್ತದೆ. ಎರಡನೇದು ಆ ದತ್ತಿ ರೂಪದಲ್ಲಿ ಯಾವುದೇ ಒಂದು ವಿಷಯವನ್ನು ಆಯ್ಕೆ ಮಾಡಿ ತಜ್ಞರಾದ ಮೇಡಮ್ನಂಥವರು, ಪ್ರಜ್ಞಾನಂಥವರು ಮಾತನಾಡಲಿಕ್ಕೆ ಅವಕಾಶ ಆಗ್ತದೆ. ಎಲ್ಲರೂ ಕೂಡ ಮಾತಾಡಿ ನನಗದೇ ಅನ್ನಿಸ್ತು, ಪರಿಚಯ ಮಾಡಲಿಕ್ಕೆ ಇವ್ರ ಮುಂದೆ ಇಲ್ಲಿ ಮೇಲೆ ಬಂದರು, ಒಬ್ಬರಿಗಿಂತ ಒಬ್ಬರು ಚೆನ್ನಾಗಿ ಮಾತಾಡಿದ್ರು. ಯಾರನ್ನು ಹೆಚ್ಚಿಗೆ ತೂಗೋದು, ಯಾರನ್ನು ಕಡಿಮೆ ತೂಗೋದು ಅನ್ನಿಸ್ಲೇ ಇಲ್ಲ. ನನಗೆ ಅನ್ನಿಸ್ತು ಬಹುಶಃ ಆ ತೂಕ ಹಚ್ಚಿದ್ರೆ ಅಷ್ಟೂರು ಕೆಳಗೆ ಇಳಿತಾರೆ, ನಾನು ಒಬ್ಬನೇ ಮೇಲೆ ಹೋಗ್ತೀನಿ ಅಂತ ಅನ್ನಿಸ್ತು ನನಗೆ. ಹಾಗಾಗಿ ಒಂದು ವಿಷಯ ಕುರಿತು ಅವಿರತವಾಗಿ ನಾವು ಅದನ್ನು ಮುನ್ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. ಇದೊಂದು ಉತ್ತಮ ಒಂದು ಕೊಡುಗೆಯನ್ನು ತಾವು ಮಾಡಿದ್ದೀರಿ ಅಂತ ತಿಳ್ಕೊಂಡ ತಮ್ಮನ್ನು, ಪ್ರೀತಿಯವರನ್ನು ಹಾಗೂ ಪ್ರವೀಣ್ ಇವತ್ತು ಬರಬೇಕಾಗಿತ್ತು, ಪಾಪ ಬಂದಿಲ್ಲ. ಅವರು ಏನೋ ಕಾರ್ಯಬಾಹುಲ್ಯದಲ್ಲಿ ಅವ್ರಿಗೆ ಆಗಿಲ್ಲ. ಅದಕ್ಕಾಗಿ ಇದೊಂದು ಅತ್ಯಂತ ಉತ್ತಮ ಸಂಗತಿ. ಏನು ಅಂತಂದರೆ ಒಬ್ಬ ಗೌರವಾನ್ವಿತ ವ್ಯಕ್ತಿಯನ್ನು ಸ್ಮರಿಸಿಕೊಳ್ಳಲಿಕ್ಕೆ, ಅವರ ಕುರಿತು ಮಾತನಾಡಲಿಕ್ಕೆ, ಯಾವುದೇ ಒಂದು ವಿಷಯವನ್ನು ಆಯ್ಕೆ ಮಾಡಿಕೊಂಡು ನಿಮ್ಮೆಲ್ಲರ ನಡುವೆ ಹಂಚಿಕೊಳ್ಳಲಿಕ್ಕೆ ಇದೊಂದು ಉತ್ತಮ ಕಾರ್ಯಕ್ರಮ ಅಂತ ಹೇಳಿದರೆ ತಪ್ಪಾಗಲಾರದು. ಅದಕ್ಕಾಗಿ ಈ ಮೊದಲನೇ ತತ್ತಿ ಇದು, ಅದರ ಉದ್ಘಾಟನೆ ಮಾಡೀನಿ ಅಂತ ಹೇಳಲಿಕ್ಕೆ ನನಗೆ ಅತ್ಯಂತ ಈ ತತ್ತಿ ಹೀಗೆ ಮುಂದುವರಲಿ, ಅನೇಕ ಕಾರ್ಯಕ್ರಮ ನಡೀಲಿ, ಹಾಗೆಯೇ ಉತ್ತಮವಾದ ವಿಷಯಗಳ ಆಯ್ಕೆ ಮಾಡಿಕೊಂಡು ಈ ತೃಪ್ತಿ ಕಾರ್ಯಕ್ರಮ ಮುಂದುವರಿಲಿ. ಅದಕ್ಕೆ ನಮ್ಮ ಅಂಗಡಿಯವರ ಸಹಕಾರ ಇರಲಿ ಅಂತ ತಿಳ್ಕೊಂಡು ಅವರಲ್ಲಿ ನಾನು ಬಿಟ್ಕೋತೀನಿ. ಅಂಗಡಿಯವರು ನಾವು ಮೊದಲನೇ ಸಲ ಪರಿಚಯ ಆದದ್ದು ಅವ್ರು ಭಾಳ ತಗೊಂಡಿರ್ತಾರೆ. ಈಗ ಸ್ವಲ್ಪ ಬೆಳಗಾಗ್ಯಾವ, ಭಾಳ ಸುಂದರವಾದ ಯುವಕ. ಅವರನ್ನು ನನಗೆ ಹೊರಟ್ಟಿಯವರು ತಂದು ಪರಿಚಯ ಮಾಡಿದರು. ಇಲೆಕ್ಷನ್ ನಿಂತಿದ್ರು ಅವ್ರು, ನಾನು ನೋಡಿದ್ದಿಲ್ಲ. ಮಹಿಳಾ ಕಾಲೇಜಿನಲ್ಲಿ ಪ್ರಾಧ್ಯಾಪಕರವರು ಎಕನಾಮಿಕ್ಸ್ ಕಲಿಸ್ತಿದ್ರು. ಅವ್ರು ತಂದು ಪರಿಚಯ ಮಾಡಿದರು. ಈ ಹುಡುಗನ ಯೂನಿವರ್ಸಿಟಿಗೆ ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇನೆ, ಸಿನೇಟ್ ಮತ್ತು ಅಕಾಡೆಮಿಕ್ ಕೌನ್ಸಿಲ್ಗೆ ಅವ್ರು ನಿಂತ್ಕೊಂಡಾರೆ, ನಿಮ್ದೆಲ್ಲ ಸಪೋರ್ಟ್ ಇರಬೇಕು ಅಂತ ತಿಳ್ಕೊಂಡು ಹೋಲ್ ಹಾರ್ಟೆಡ್ಲಿ ನಾವು ಸಪೋರ್ಟ್ ಮಾಡಿದ್ದೀವಿ. ಅವರು ಸಿನೇಟ್ ಮತ್ತು ಅಕಾಡೆಮಿಕ್ ಕೌನ್ಸಿಲ್ ಎರಡೂದ್ರಲ್ಲೂ ಕೂಡ ಅವರು ಆರಿಸಿಕೊಂಡ್ರು. ಯಾವ್ಯಾವ ಇಲೆಕ್ಷನ್, ಈ ಮಾತು ಹೇಳ್ಬೇಕು ನಾನು, ಯಾವ್ಯಾವ ಇಲೆಕ್ಷನ್ ಅವ್ರು ನಿಂತಾರ, ಎಲ್ಲೂ ಸೋತಿಲ್ಲ, ಎಲ್ಲ ಗೆದ್ದು ಬಂದಾರ. ಬಹುಶಃ ಅದು ಅವರಿಗೆ ಕಾರಣ ಏನು ಅಂತಂದ್ರೆ ಅವರ ಮನೆಯವರ ಸಂಕಲ್ಪ ಹಂಗದ. ಅದಕ್ಕಾಗಿ ಅವರು ಪ್ರತಿ ಇಲೆಕ್ಷನ್ದಾಗೂ ಗೆದ್ದು ಬರ್ತಾರಂತ ತಿಳ್ಕೊಂಡು ಅವರ ಹೇಳಿದ ನನ್ನ ನೆನಪದ. ಅದಕ್ಕಾಗಿ ಈ ಮಾತನ್ನ ಹೇಳಾಕತ್ತೇನೆ. ಅವ್ರ ಕೊಡುಗೆ ಅದು. ಇಷ್ಟಕ್ಕೂ ಮುಗಿಲಿಲ್ಲ. ಅಕಾಡೆಮಿಕ್ ಕೌನ್ಸಿಲ್ನಿಂದ ಸಿಂಡಿಕೇಟ್ ಕಂಟೆಸ್ಟ್ ಮಾಡೋದಿತ್ತು. ಇವ್ರ ಜೊತೆಗೇ ನನ್ನ ಇನ್ನೊಬ್ಬರು ಸ್ನೇಹಿತರು ಚೌಡಿ ಅವರವ್ರಿಗೆ ಇಲ್ಲ ಪಾಪ ಅವ್ರನ್ನ ನಾವು ಪ್ರತಿ ಸಲ ಮಾಡ್ಕೋತನ ಬಂದಿದ್ದೀವಿ. ಅವರನ್ನು ಕೂಡ ನಾವು ಆಯ್ಕೆ ಮಾಡೋಣ ಅಂತ ತಿಳ್ಕೊಂಡು ಹಂಬಲದಲ್ಲಿದ್ದೀವಿ. ಹೊರಕ್ಕೆ ಅವ್ರು ಬಂದು ಅರ್ಧ ದಿವಸ ನನ್ನ ಮನೆಯಲ್ಲಿ ಕೂತರು. ನೀ ಏನಾರು ಮಾಡಿ ಬದಲಾಗು, ನಿನ್ನ ಜೊತೆಗೆ ಅನೇಕ ನಿಮ್ಮ ಸ್ನೇಹಿತರು ಬದಲಾಗ್ತಾರೆ, ನೀನು ರಾಜಕಾರಣ ನಿನಗೆ ಒಟ್ಟ ಗುರ್ತಿಲ್ಲ, ನಾನು ನಿನಗೆ ಹೇಳ್ಕೊಡ್ತೀನಿ, ಈ ಹುಡುಗಗೆ ಸಪೋರ್ಟ್ ಮಾಡೋರು ಅಂತಂದ್ರು. ಮನ್ಯಾಗ ಊಟ ಮಾಡಿದರು. ಊಟ ಮಾಡ್ಕೊತ ಹೇಳಿದರು, ನಿನ್ನ ಮಿಸ್ಸಸ್ಸಿಗೆ ರೊಟ್ಟಿ ಹೆಚ್ಚಾಕತ್ತಾರ, ಇದನ್ನು ತಿಂತೇನೆ, ನೀವು ಹ್ಞೂ ಅನ್ಬೇಕು ಅಂತ. ನಾ ಹ್ಞೂ ಅಂದೆ. ಆ ಪ್ರಕಾರ ಅವ್ರನ್ನ ನಾವು ಸಿಂಡಿಕೇಟಿಗೆ ಆಯ್ಕೆ ಮಾಡಿದ್ದೀವಿ. ಒಳ್ಳೆ ಕಾರ್ಯಕ್ರಮ ಮಾಡಿದರು. ಮೊದಲನೇ ಸಲ ಒಬ್ಬ ವ್ಯಕ್ತಿ ಅಕಾಡೆಮಿಕ್ ಕೌನ್ಸಿಲ್, ಸಿನೇಟ್ ಮತ್ತು ಸಿಂಡಿಕೇಟ್ ಮೂರೂ ಸಭೆಯಲ್ಲಿ ಭಾಗವಹಿಸಿದ ಸತ್ಕೀರ್ತಿ ಅವಕಾಶ ಅಂತ ಹೇಳಿ ನಾನು ತಪ್ಪು ಹೇಳಕತ್ತಿಲ್ಲ, ಇದು ನಿಜ ಅಂತ. ಇಲ್ಲಿವರೆಗೆ ಯಾರು ಇದ್ದಿದ್ದೇ ಇಲ್ಲ. ಕುಂದರ್ಗಿ ಅವ್ರ ಬಗ್ಗೆ ನನಗೆ ಭಾಳ ಮಾಹಿತಿ ಇಲ್ಲ. ಇವತ್ತು ಮೊದಲನೇ ಸಲ ಅವ್ರು ನೋಡಿದ್ರೆ ಭಾಳ ಅವ್ರ ವಾತ್ಸಲ್ಯ ಅನ್ನಿಸ್ತದೆ ನನಗೆ. ಅವ್ರ ಮುಖ, ಅವ್ರ ನಗು, ಅವರ ಹಾವಭಾವ ನೋಡಿದ್ರೆ ಭಾಳ ಇವರೊಬ್ಬರ ಸ್ನೇಹಿತರಾಗಲಿಕ್ಕೆ ಯೋಗ್ಯರು ಅಂತ ತಿಳ್ಕೊಂಡು ನನ್ನ ಮನೋವಿಜ್ಞಾನನ ಹೇಳ್ತದೆ. ಆಂಗ್ಲ ಭಾಷೆಯ ಪ್ರಾಧ್ಯಾಪಕಿ, ಆಂಗ್ಲ ಭಾಷೆಯನ್ನು ಚೆನ್ನಾಗಿ ಅಮ್ಮ ಕೂಡ್ರಿ. ಸರ್ ಒಬ್ರು ಬರೋರು ಹ್ಞೂ
ಆಂಗ್ಲ ಭಾಷೆಯನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಮಕ್ಕಳಿಗೆ ಬೋಧನೆ ಮಾಡಿ ಅನೇಕ ಉತ್ತಮ ವಿದ್ಯಾರ್ಥಿಗಳ ಸಂಪತ್ತನ್ನು ಕೊಡುಮಾಡಿದ ಮಹಾಮೇಧಾವಿ ನಮ್ಮ ಗುರುದೇವ ತಾಯಿ. ಸಾಹಿತ್ಯ, ಓದು ಹಾಗೂ ಅದರ ಜೊತೆಗೆ ಸಂಶೋಧನೆ, ಬೋಧನೆ, ಅದರ ಜೊತೆಗೆ ಉತ್ತಮ ಸಂಸ್ಕಾರ. ಅತಿಶಯೋಕ್ತಿ ಆಗಲಾರ್ದು ಒಂದು ವಿಷಯ ನಾನು ಹೇಳ್ಬೇಕಂತ ತಿಳ್ಕೊಂಡ ಅವರ ಪರ್ಮಿಷನ್ ತೊಗೊಂಡೇ ನಾನು ಅವ್ರ ಪರ್ಮಿಷನ್ ಕೊಟ್ಟಾರಂತ ಭಾವಿಸ್ತೀನಿ. ಒಂದು ವಿಷಯ ಹೇಳ್ತೀನಿ. ಅವರ ತಾಯಿಯವರನ್ನು ನಾನು ನೋಡಿಲ್ಲ, ಅದರ ಚಿತ್ರದಲ್ಲಿ ಮೊಬೈಲ್ನಲ್ಲಿ ನಾನು ನೋಡೀನಿ. ಅತ್ಯಂತ ನಮ್ಮ ಅಕ್ಕವ್ರು ನೋಡಿದಂಗೆ ಆಗ್ತದೆ. ಅವ್ರನ್ನ ಅತ್ಯಂತ ಸುಂದರ ಮತ್ತು ಬೆಳ್ಳನ ಹೆಣ್ಮಗಳು. ಅವ್ರ ಮನೆಗೆ ನನ್ನ ಮಗಳು ಹೋಗ್ಯಾರ. ಗುರುದೇವ ತಾಯಿಯವ್ರು ಇಲ್ಲ ಮನೆಯೊಳಗೆ, ಅಮ್ಮ ಕೂತಾರ ಮನೆಯೊಳಗೆ. ಅವತ್ತೇನಿತ್ತೇನೋ ಅವರು ರೇಷ್ಮೆ ಸೀರೆ ಉಟ್ಕೊಂಡು ದೊಡ್ಡದಾಗೇನೋ 10 ಕಲ್ಲಿದಾಗೇನು ಇರಬೇಕದು. ಅವು ಗೆಜ್ಜಿ ಟೀಕೆ ಅಂತಾರಲ್ಲ, ಆ ಗೆಜ್ಜಿ ಟೀಕೆ ಅವಕ್ಕೆಲ್ಲ ಕೆಳಗೆಲ್ಲ ಗೊಂಡೆ ಗಿಂಡೆ ಹಚ್ಚಿ ಅಗದಿ ಭಾಳ ದೊಡ್ಡ ಆಭರಣ ಅದು. ಅದನ್ನ ಹಾಕೊಂಡು ಕೂತಾರ. ನನ್ನ ಮಗಳು ಹೋಗ್ಯಾರ, ನೋಡ್ಯಾರ. ಆಕರ್ಷಕ ವ್ಯಕ್ತಿತ್ವ, ಬೆಳ್ಳನ ಹೆಣ್ಮಗಳು, ಸುಂದರವಾದ ಸೀರೆ, ಆ ಆಭರಣ ನೋಡಿ ನನ್ನ ಮಗಳು ಆಭರಣ ಪ್ರಿಯೆ ನೋಡಿ ಅಜ್ಜಿನ ಮುದ್ದು ಮಾಡಿ ನಮಸ್ಕಾರ ಮಾಡಿ, ಏನು ಚಂದ ಕಾಣಕತ್ತೀರಿ, ನಿನ್ನ ಆಭರಣ ಎಷ್ಟು ಚಲೋ ಅಂತ ತಿಳ್ಕೊಂಡು ಹೊಗಳಿದ್ರೆ ಅಜ್ಜಿ ಏನು ಮಾಡಬೇಕು ಹೇಳ್ತೀನಿ. ಅಜ್ಜಿ ಈಗಿಂತೂ ಕುರ್ಚಿ ಮೇಲೆ ಕುಂಡಿಟ್ಟೆ ತಂದು ಆ ಗೊಂಡೆದಾಗಿಂದ ದಾಗಿನ ತೆಗೆದು ಅಕ್ಕಿ ಕೊಳ್ಳೆಗೆ ಹಾಕಿ ಗೊಂಡೆ ಸರಿ ಮಾಡಿ ಅಕ್ಕಿ ಫೋಟೋ ತೆಗೆದು ಇಬ್ಬರದು ಜೊತೆಯಾಗಿ ಮತ್ತೆ ಸೆಲ್ಫಿ ತೊಗೊಂಡು ನನಗೆ ಹಾಕಿ ಇಷ್ಟು ಸಂಭ್ರಮ ಪಟ್ಟರು. ಅವ್ರು ನನ್ನ ಮಗಳು ಹೇಳ್ತಾ ಇದ್ಲು, ಆಕೆ ಭಾಳ ಖುಷಿಯಾಗಿದ್ದು. ನಾನು ಫೋನ್ ಮಾಡ್ಯಾಳ, ಅಪ್ಪಾಜಿ ನಾವು ಖುಷಿ ಹಂಚ್ಕೊಳ್ಳೋದ, ನಮ್ಮ ಮೇಡಮ್ ಒಂದು ಮನೆಗೆ ಹೋಗಿದ್ನಿ, ಅಜ್ಜಿ ಇತ್ತು, ನನಗೆ ದಾಗಿನ ಹಾಕಿ ಫೋಟೋ ತೆಗೆದು ಇಷ್ಟು ಮುದ್ದು ಮಾಡಿದ ಅಂತ ತಿಳ್ಕೊಂಡ ಹೇಳಿದಾಗ ನನ್ನ ಮನಸ್ಸು ಅತ್ಯಂತ ಸಂತೋಷ ಉಂಟು. ಅದಕ್ಕಾಗಿ ನಾನು ಹೇಳ್ತೀನಿ, ಆ ಸಂಸ್ಕಾರದ ನಿಧಿ ಇಲ್ಲಿ ಕೂತಾರ. ಮತ್ತ ಇವೆಲ್ಲ ವಿಷಯಗಳನ್ನು ಯಾಕೆ ಹೇಳ್ತೀನಿ ಅಂತಂದ್ರೆ, ಒಬ್ಬೊಬ್ಬರಲ್ಲಿ ಒಂದೊಂದು ನೆನಪುಗಳಿರ್ತಾವ, ಸಂಸ್ಕಾರ ಇರ್ತದೆ, ಕ್ರಿಯಾಶೀಲತೆ ಇರ್ತದೆ. ಅದಕ್ಕಾಗಿ ಅಂಥ ಕ್ರಿಯಾಶೀಲ ವ್ಯಕ್ತಿ ನಮ್ಮ ರಮೇಶ್ ಅಣ್ಣ ಆಗಿದ್ದರು. ನಮ್ಮಲ್ಲಿ ಎಲ್ಲರೂ ಒಂದೊಂದು ಕಂಡ್ಕೊಂಡಿವಿ ನಾವು. ಹಾಗೇನ ಅವರಲ್ಲಿ ನಾನೇನು ಕಂಡಿದ್ದೀನಿ ಅಂದ್ರೆ ಬಹಳ ಸ್ನೇಹ ತತ್ಪರತೆ, ಸ್ನೇಹಕ್ಕಾಗಿ ಜೀವ ಕೊಡ್ತಿದ್ದವರು. ಮನೆಗೆ ಹೋದಾಗ ಅವರಲ್ಲಿ ಟೀ ಕುಡಿದ ಅಥವಾ ಏನು ತಿಂಡಿ ತಿಂದ ವಾಪಸ್ ನಾವು ಮನೆಗೆ ಬಂದ ನಿದರ್ಶನ ಇರಲಿಲ್ಲ. ಭಾಳ ಅವರು ಸೆನ್ಸಿಟಿವ್ ಇದ್ದರು, ಸೆನ್ಸಿಬಲ್ ಇದ್ದರು. ಅದಕ್ಕೊಂದು ಸಣ್ಣ ಉದಾಹರಣೆ ಏನು ಹೇಳ್ತೀನಿ ಅಂತಂದ್ರೆ, ಯಾವಾಗಾದರೂ ಮೇಡಮ್ ಏನಾದರೂ ನಾನು ಕೂಡ ಚರ್ಚೆ ಮಾಡಬೇಕು ಅಂತಂದ್ರೆ ಮನೆಗೆ ಬರ್ತಿದ್ರು. ಒಬ್ಬರು ಬರ್ತಿದ್ದಿಲ್ಲ ಅವರು. ಅವ್ರು ಹೇಳಿರಲ್ಲ, ಮೇಡಮ್ ಪಟ ಮತ್ತು ಬಾಲಂಗೋಶಿ ಅವ್ರ ಕಾರ್ನಲ್ಲಿ ಬರೋರು, ಇವ್ರು ನನ್ನ ಮನೆ ಮುಂದೆ ಇಳಿಸಿ ತಾವೆಲ್ಲೇ ಹೋಗೋರು. ನಮ್ಮದು ಚರ್ಚೆ ಮುಗಿದತ್ತೋ ಇಲ್ಲ ಅಂತ ನೋಡ್ಲಿಕ್ಕೆ ವಾಪಸ್ ಬಂದು ಒಳಗೆ ಬರ್ತಿದ್ದಿಲ್ಲ ಅವ್ರು, ನಮ್ಮನ್ನು ಡಿಸ್ಟರ್ಬ್ ಮಾಡ್ತಿದ್ದಿಲ್ಲ ಅವರು. ಹೊರಗಡೆ ಕುತ್ಕೊಂಡು ಇವ್ರಿಗೊಂದು ಮಿಸ್ ಕಾಲ್ ಕೊಟ್ಟು ಕಾರ್ನಲ್ಲೇ ವೇಟ್ ಮಾಡ್ತಿದ್ದರು. ಇವರು ಅವ್ರ ಮಿಸ್ ಕಾಲ್ ದಾದ ಮಾಡ್ತಿದ್ದಿಲ್ಲ, ತಮ್ಮ ಟೈಮ್ ತಗೊಂಡು ಎಲ್ಲ ಮುಗಿದ ನಂತರ ಇಲ್ಲ ಹೊರಗೆ ಬಂದು ಕೂತಾರೆ, ರಮೇಶ್ ಅಣ್ಣ ನಾನು ಹೋಗ್ತೀನಿ ಅಂತ ತಿಳ್ಕೊಂಡು ನನಗೆ ಹೇಳಿ ಬರ್ತಿದ್ರು. ನಾವು ಅವ್ರು ಹೋಗಿ ಕಾರ್ನಲ್ಲಿ ವಿಶ್ ಮಾಡಿ ನಾವು ವಾಪಸ್ ಬರ್ತಿದ್ದೆ. ನಾನು ಅಂದರೆ ಇಷ್ಟೊಂದು ಪ್ರಜ್ಞಾಪೂರ್ವಕ ಇರೋ ವ್ಯಕ್ತಿ ನಮ್ಮಲ್ಲಿ ಅಪರೂಪ. ನಾವು ಒಮ್ಮೊಮ್ಮೆ ಮನೆಗೆ ನನಗೂ ಅನ್ನಿಸ್ತದೆ, ಇಷ್ಟೆಲ್ಲ ಮನೋವಿಜ್ಞಾನ ಮಾಡಿ ಹಲವಾರು ವಿದ್ಯಾರ್ಥಿಗಳಿಗೆ ಪಾಠ ಮಾಡಿ ಅವ್ರ ಪ್ರಜ್ಞೆ ಅವ್ರು ಹೇಳಿದಂಗೆ ಪರ್ಸ್ನಾಲಿಟಿ ಡೆವಲಪ್ಮೆಂಟನ್ನ ಒಂದು ನಂದು ಉದ್ಯೋಗ ಆಗಿಬಿಟ್ಟಿತ್ತು. 30,000 ವಿದ್ಯಾರ್ಥಿಗಳಿಗೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಹಳ್ಳಿ ಮಕ್ಕಳಿಗೆಲ್ಲ ಹೇಳೋ ಹೊತ್ನಾಗ ಒಂಥರ ಉತ್ಸುಕ ಇರೋದು ನನಗೆ. ನಾನು ಹಳ್ಳಿಯಿಂದ ಬಂದೇನೆ, ಈ ಮಕ್ಕಳಿಗೆ ಕೆಲವು ವ್ಯಕ್ತಿತ್ವದ ವಿಷಯಗಳನ್ನು ಹೇಳ್ಕೊಡ್ಲಿಕ್ಕೆ ಉತ್ಸುಕ ಅದೇನಿಲ್ಲ ಅನ್ನೋಂಥ ಒಂದು ಭಾವುಕ ಆಗ್ತಿದ್ದೆ ನಾನು. ಆ ಮಕ್ಕಳಿಗೆ ಹೇಳುವಾಗ ನನಗೆ ಭಾವುಕ ಆಗ್ತಿದ್ದೆ ನಾನು. ಈ ಹಳ್ಳಿಯಿಂದ ಬಂದ ಮಕ್ಕಳು ತಾವು ಪ್ರಜ್ಞಾಪೂರ್ವಕವಾಗಿ ಬೆಳೀಲಿ ಅನ್ನುವಂಥ ಒಂದು ಭಾವನೆ ಇರ್ತಿತ್ತು. ಅದಕ್ಕಾಗಿ ರಮೇಶ್ ಅಣ್ಣ ಕೂಡ ಹಳ್ಳಿಯ ಮಕ್ಕಳಿಗೆ ವಿದ್ಯೆಯನ್ನು ಮಾಡಬೇಕು ಅಂತ ತಿಳ್ಕೊಂಡು ಅವರು ಹಣ ಗಳಿಸ್ಬೇಕು, ಅದರಿಂದ ಉತ್ಪನ್ನ ಮಾಡ್ಕೊಳ್ಬೇಕು, ಎಕನಾಮಿಕ್ಸ್ ಬೆಳೆಸ್ಬೇಕು ಅಂತ ತಿಳ್ಕೊಂಡು ಅವ್ರದ್ದೇನೂ ಇರಲಿಲ್ಲ ಹಂಬಲ. ಮಕ್ಕಳಿಗೆ ಶಿಕ್ಷಣ ಕೊಡೋದನ್ನೇ ಇತ್ತು. ಅದರಲ್ಲಿ ಅವರು ಯಶಸ್ವಿ ಆಗಿದ್ದಾರೆ ಅಂತ ತಿಳ್ಕೊಂಡೇ ನಾನು ತಿಳ್ಕೊಂಡಿದ್ದೇನೆ. ಅದಕ್ಕಾಗಿ ಅದು ಇನ್ನೂ ಕೂಡ ಮುಂದುವರಿಲಿ ಅಂತ ತಿಳ್ಕೊಂಡು ಮೇಡಮ್ನಲ್ಲಿ ನಾನು ಹಾರೈಸ್ತೇನೆ. ದಂಪತಿಗಳಿರ್ತಾರೆ, ಪ್ರಾಯದವರು ಇರ್ತಾರೆ.
ಸಾಯಂಕಾಲದ ಹೊತ್ತ ಯಜಮಾನ ಗಂಡ ಮನೆಗೆ ಬರ್ತಾನ, ದೊಡ್ಡ ಬ್ಯಾಗ್ ತಂದಿರ್ತಾನ, ಹೆಂಡತಿ ಕರಿತಾನ, ಕೈಯೊಳಗೆ ಕೊಡ್ತಾನ, ನೋಡ್ತಾಳಾಕಿ ಅದರೊಳಗೆ ಅಗ್ದಿ ಉತ್ತಮವಾದ ರೇಷ್ಮೆ ಸುಂದರವಾದ ಬಣ್ಣದ ಸೀರೆ ಇರ್ತದ, ಅದರ ಜೊತೆಗೆ ಒಂದು ಆಭರಣದ ಡಬ್ಬಿ ಇರ್ತದ, ತೆಗೆದು ನೋಡ್ತಾಳ, ಒಂದು 10,000 ತೊಲೆಯ ಸುಂದರವಾದ ಆಭರಣ ಇರ್ತದ. ಖುಷಿಗೆ ಮೂಲಿಗೆ ಇನ್ನೇನು ಬೇಕು? ಗಂಡ ತಂದು ಕೊಟ್ಟಾನ, ಸೀರೆ ತಂದಾನ, ಆಭರಣ ತಂದಾನ, ಅದ್ರ ಜೊತೆಗೆ ಹೂವು ಅದಾವ, ಹಣ್ಣು ಅದಾವ, ಸ್ವೀಟ್ಸ್ ಅದಾವ, ಇವನ್ನೆಲ್ಲ ತಂದು ಕೊಟ್ಟಾರಂದ್ರೆ ಆಕೆಗೆ ಖುಷಿಗೆ ಏನು ಸೀಮೆನೇ ಉಳಿಯಲಿಲ್ಲ. ಹೇಳಿದ್ದು ಚಹಾ ಮಾಡಿ ತಂದು ಕೊಡ್ತೀನಿ ರೀ, ಲಘುನ ಅಡಿಗೆನೂ ಮಾಡ್ತೀನಿ, ಸುಂದರವಾದ ಸಮಯವನ್ನು ಕಳೆಯೋಣ ಅಂತ ತಿಳ್ಕೊಂಡು ಚಹಾ ಮಾಡಿ ಕೊಡ್ತಾಳ, ಒಳಗೆ ಹೋಗ್ತಾಳ. ಅತ್ಯಂತ ಸ್ಪೀಡ್ನೊಳಗೆ, ಸೂಪರ್ಸಾನಿಕ್ ಅಂತಿರಲ್ಲ ಆ ಸ್ಪೀಡ್ನೊಳಗೆ ಅಡುಗೆನೂ ತಯಾರಾಗ್ತದೆ, ರಸವತ್ತಾದ ಅಡುಗೆ ತಯಾರಾಗ್ತದೆ. ತಾನು ಶಾಂಪು ಗಿಂಪು ಹಾಕ್ಕೊಂಡು ಸ್ನಾನ ಗಿಣ ಮಾಡಿ ಸುಂದರ ತೆಳ್ಳಂದು ಒಂದು ಸೀರೆ ಉಟ್ಕೊಂಡು ಬೆಳಗ್ಗೆ ಕ್ಷಮಿಸಿ ನನಗೆ ಹೇಳ್ತೇನೆ, ನಾನು ನಿಮ್ಮಿಂದ ನಿಮ್ಮ ಬರಹಗಳನ್ನು ಓದೇ ನಾನು ಹಿಂಗೆಲ್ಲ ಕಲ್ತೇನೆ. ಬರ್ತಾಳೆ, ಆಮೇಲೆ ಕೂಡಿಬ್ರು ಊಟ ಮಾಡ್ತಾರೆ, ಸುಂದರ ಅನ್ನಿಸ್ತದ. ಇಬ್ಬರು ಸಹಕಾರದೊಂದಿಗೆ ಆವತ್ತಿನ ರಾತ್ರಿ ಭಾಳ ಸುಂದರವಾಗಿ ಕಳೀತದೆ. ಬೆಳಗ್ಗೆ ಯೂಶ್ವಲಿ ನಮ್ಮ ಸಾಹಿತ್ಯನೂ ಹಂಗೆ ಹೇಳ್ತದೆ, ಸಿನಿಮಾನು ಹಂಗೆ ತೋರಿಸ್ತಾರೆ. ನನ್ನ ಮಗಳನ್ನು ಮೊದಲು ಹೇಳ್ತಾಳೆ, ಸ್ನಾನ ಮಾಡಿರ್ತಾಳೆ, ಗಂಡ ನೆಪ್ಸಕ್ಕೆ ಬರ್ತಾಳೆ, ರೀ ಅಂತ ಕರೀತಾಳೆ, ಅವ ಕಣ್ಣು ತೆಗಿತಾನೆ, ಗುಡ್ ಮಾರ್ನಿಂಗ್ ಹೇಳ್ತಾಳೆ, ಅವನು ಗುಡ್ ಮಾರ್ನಿಂಗ್ ಅಂತಾನೆ. ಕೂಡಲೇ ಸ್ವಾಭಾವಿಕ ಇತ್ತಿತ್ತಲಾಗಿ ಅದು ರೂಢಿ ಆಗ್ಯದ, ಯಾಕೆ ಐ ಲವ್ ಯು ಟು, ಐ ಲವ್ ಯು ಅಂತ ಹೇಳ್ತಾರೆ. ಕ್ಷಮಿಸಿ ನಾ ಏನೋ ತಪ್ಪು ಮಾತಾಡಿದ್ದೆ. ಆಮೇಲೆ ಇವನು ಕೂಡ ಮೈ ಮುತ್ತ ಹೇಳ್ತಾನೆ ಐ ಲವ್ ಯು ಟು ಅಂತ. ಇದನ್ನು ನಾವು ಏನು ಮನೋವಿಜ್ಞಾನಿಗಳ ಅರ್ಥ ಮಾಡ್ತೀವಿ ಅಂತಂದರೆ, ಇದು ಜೆನ್ಯೂನ್ ಪ್ರೀತಿಯನ್ನು ಅಲ್ಲ, ಇದು ಅದರ ಒಂದು ಅಂಶ ಕೂಡ ಅಲ್ಲಿ ಇಲ್ಲ. ಇದನ್ನು ನಾವು ಪಡ್ಕೊಳ್ಳುವಿಕೆ ಅಂತ ಹೇಳ್ತೀನಿ. ಹೌದಾ? ಆ ಸುಂದರವಾದ ಒಂದು ರಾತ್ರಿಯನ್ನು ಕಳೀಲಿಕ್ಕೆ ಅಥವಾ ಅನುಭವಿಸಲಿಕ್ಕೆ ಆ ಮನುಷ್ಯ ಅಷ್ಟೊಂದು ಖರ್ಚು ಮಾಡಬೇಕಾಗಿತ್ತು. ಆಕೆಯೂ ಕೂಡ ಆ ಸುಂದರವಾದ ರಾತ್ರಿಯನ್ನು ಕಳೀಲಿಕ್ಕೆ ಸೂಪರ್ಸಾನಿಕ್ ಸ್ಪೀಡ್ನಲ್ಲಿ ಉತ್ತಮವಾದ ಖಾದ್ಯವನ್ನು ತಯಾರು ಮಾಡಿ ಶೃಂಗಾರ ಮಾಡಿಕೊಂಡು ಅದೊಂದು ಪಡ್ಕೊಳ್ಳುವುದ ಏನು ವಿಧಾನ ಅದ ಅದು ಪೂರೈಸಿತು ಅಂತ ಹೇಳಿದೆ. ಇದಕ್ಕೆ ನಾನು ಪ್ರೀತಿ, ಪ್ರೇಮ, ವಾತ್ಸಲ್ಯ, ಕಮಿಟ್ಮೆಂಟ್, ಬದ್ಧತೆ ಇವೆಲ್ಲ ಅನ್ನೋದಿಲ್ಲ. ನಾನು ರಮೇಶ್ ಅಣ್ಣ ಹೋಗಿ ಭಾಳ ದಿವಸ ಆಯಿತು. ರಮೇಶ್ ಯಾವಾಗ ನಾವು ಮನೆಗೆ ಹೋಗ್ತೀವಿ, ಗಣೇಶ ಚೌತಿಗೆ ಅವ್ರ ಮನೆಗೆ ಹೋಗ್ತೇನೆ ನಾನು, ಅಮ್ಮವ್ರ ಮನೆಗೆ, ವೀಣಾ ಶಂಕರಗೌಡ್ರ ಮೇಡಮ್ ಅವ್ರ ಮನೆಗೆ. ಅವರು ಮಕ್ಕಳು ಬಂದಿರ್ತಾವೆ, ಅವ್ರ ಮಕ್ಳಿಗೆ ಇಷ್ಟ ಆದ್ರೆ ಆತಿಥ್ಯ ಮಾಡ್ತಾರೆ. ಪ್ರವೀಣ ಅಂತೂ ನಾನು ಅವ್ರ ಮನೆಗೆ ಹೋದಾಗ ನನ್ನ ಕಾಲು ಮುಟ್ಟಿ ನಮಸ್ಕಾರ ಮಾಡಿ, ಒಬ್ಬ ಸೋದರ ಮಾವ ಬಂದ ಅನ್ನುವಂಥ ಪದ್ಧತಿಯೊಳಗೆ ನಾನು ನಮಸ್ಕಾರ ಮಾಡ್ತಾರೆ. ಇದನ್ನು ಹೇಳಲಿಕ್ಕೆ ನಾನು ಭಾವುಕ ಆಗ್ತೇನೆ. ನಾನು ಅವರನ್ನು ಎಂದೂ ಅವ್ರು ಮರ್ತಿಲ್ಲ. ನಿಜವಾಗ್ಲೂ ಬಾಲಂಗೋಶಿ ಅವ್ರಿಗೆಂಥ ಕಮಿಟ್ಮೆಂಟ್ ಅಂದರೆ, ಉತ್ತಮವಾದ ಮಕ್ಕಳನ್ನು ಬೆಳೆಸಿದರು. ಅವರ ಸ್ಮರಣೆಯಲ್ಲಿ ಇವತ್ತೂ ಇರ್ತಾರೆ. ಅವರ ಸ್ಮರಣೆಯಲ್ಲಿ ಮಕ್ಕಳಿಗೆ ಪ್ರೇರೇಪಣೆ ನೀಡಿ, ನೀವು ದತ್ತಿದಾನಿಗಳಾಗಲಿ, ನೀವು ಅವರ ಹೆಸರಿನಲ್ಲಿ ದತ್ತಿ ಕಾರ್ಯಕ್ರಮ ಮಾಡೋಣ ಹಮ್ಮಿಕೊಳ್ಳೋಣ ಅಂತ ತಿಳ್ಕೊಂಡಾಗ ಮಾಡಿ ಆ ಪುಸ್ತಕಗಳನ್ನು ಬರೀತಾರೆ, ಅವ್ರ ಹೆಸರಿನಲ್ಲಿ ಅರ್ಪಣೆ ಮಾಡ್ತಾರೆ, ಅವ್ರಿಗೆ ದತ್ತಿದಾನ ಮಾಡ್ಲಿಕ್ಕೆ ನಿಂತಾರೆ. ಇದಕ್ಕೆ ನಾ ಏನು ಹೇಳ್ತೀನಿ ಅಂತಂದರೆ ಕಮಿಟ್ಮೆಂಟ್, ಬದ್ಧತೆ ಅಂತ ಹೇಳ್ತಾರೆ. ಬಹುಶಃ ರಮೇಶ್ ಅಣ್ಣ ಇಲ್ಲೆಲ್ಲೋ ಹೋದಾರ ಈಗ, ಬಹುಶಃ ಅಕ್ಕವ್ರ ಕಿವಿಯೊಳಗೆ ಅವರು ಐ ಲವ್ ಯು ಅಂತ ಹೇಳಕತ್ತಾರೆ. ಇವ್ರಿಗೂ ಕೂಡ ಹೃದಯ ತುಂಬಿ ಐ ಲವ್ ಯು ಟು ಅಂತ ಮೇಡಮ್ ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಂಡು ನನಗೆ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತದೆ. ಇದು ಬದ್ಧತೆ, ಇದು ಕಮಿಟ್ಮೆಂಟ್, ಇದು ಪ್ರೀತಿ, ಇದು ಪ್ರೇಮ ಅಂತ ತಿಳ್ಕೊಂಡು ನಾನು ಹೇಳ್ತೀನಿ. ಕಾರಣ ಈ ಕಾರ್ಯಕ್ರಮ ನೀವು ಮಾಡಿ ಮಕ್ಕಳನ್ನು ಕರ್ಕೊಂಡು ಏನು ಮಾಡ್ತಾ ಇದ್ದೀರಿ ಮೇಡಮ್, ನೀವು ಧನ್ಯತೆಗೆ ನನಗೂ ಈ ಸಾಹಿತ್ಯಕ್ಕೂ ಈ ಬರವಣಿಗೆಗೂ ಏನೂ ಸಂಬಂಧ ಇಲ್ಲ. ಒಬ್ಬ ಮನೋವಿಜ್ಞಾನದ ಪ್ರಾಧ್ಯಾಪಕ ನಾನು. ನನ್ನನ್ನು ಇಲ್ಲಿ ಕರೆದು ಮಾತನಾಡಲಿಕ್ಕೆ ಮತ್ತು ಈ ದತ್ತಿಯನ್ನು ಉದ್ಘಾಟನೆ ಮಾಡಲಿಕ್ಕೆ ಹಚ್ಚಿದ್ದಕ್ಕೆ ನನಗೇನೋ ಒಂದು ಥರದ ಖುಷಿ ಕೊಟ್ಟದ, ಆನಂದ ಕೊಟ್ಟದ. ಇದು ನನ್ನ ಸಮರ್ಪಣಾ ಭಾವದಿಂದ ಈ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೇನೆ. ಮೇಡಮ್ ಮಾತುಗಳನ್ನು ಕೇಳೋದದ, ನನ್ನ ಮಾತುಗಳಿಗೆ ನಾನು
ನನಗೆ ಹೆಂಗಾಗಿದೆ ಇವತ್ತಂತಂದ್ರೆ ಬಹುಶಃ ಒಂದು ಸಣ್ಣ ಕರುವಿಗೆ ಒಂದು ದೊಡ್ಡ ಒಂದು ಈ ಕಟಿ ಕಟ್ತಾರಲ್ಲ, ಗುದ್ದಿ ಕಟ್ತಾರಲ್ಲ, ಗುದ್ದಿ ಕಟ್ಕೊಂಡು ಭಾಳ ಉಡಾಳಿತ್ತಂದ್ರೆ, ಕರ ಉಡಾಳಿತ್ತಂದ್ರೆ ಕಟ್ಟಿ ಇನ್ನು ಓಡು ಅಂತ ಹೇಳ್ತಾರೆ. ಅದು ಓಡ್ಲಿಕ್ಕೆ ಆಗೋದಿಲ್ಲ. ಬಹುಶಃ ಇಂಥ ಎಲ್ಲ ಜ್ಞಾತ ವರ್ಗದ ಜೊತೆಯೊಳಗೆ ನನ್ನ ಕೂಡಿಸಿ, ಅದು ಪುಸ್ತಕ ಬಿಡುಗಡೆ ಅಂತ ಕಾರ್ಯಕ್ರಮಕ್ಕೆ ಪುಸ್ತಕ ಬಿಡುಗಡೆ ಮಾಡಲಿಕ್ಕೆ ಔಚಿತ್ಯ ಏನು ನನಗೆ ಗೊತ್ತಾಗಲಿಲ್ಲ. ಆದರೂ ಇರಲಿ, ಇದೊಂದು ನನಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಅಂತ ಅನ್ಕೋತೀನಿ. ಆ ರೀತಿ ಭಾವಿಸ್ತಾ ನನಗೆ ಬಂದ ಕೂತ ತಕ್ಷಣ ಒಂದು ಹಿಂದೆ ಯಾವಾಗಲೂ ಓದಿದಂಥ ಒಂದು ಕವಿತೆ ನೆನಪಾಯಿತು. ಹಿತವಾಗುವ ನಿಗಿ ನಿಗಿ ಅಗಿಸ್ತಿಗೆ ನಾನೇ ಬಿದ್ದೆನೋ, ಇಲ್ಲವೇ ಯಾರೋ ದುಡಿದರೋ ಗೊತ್ತಿಲ್ಲ, ಯಾರೋ ಕಟ್ಟಿ ಹೋದರು ಕೈಗಳನ್ನು, ಇಲ್ಲವೇ ನಾನೇ ಕಟ್ಟಿಕೊಂಡೆನೋ ಅನ್ನುವಂಥ ಈ ಸಾಲುಗಳು ನೆನಪಾಗ್ತವೆ. ಯಾಕೆ ಈ ಸಾಲುಗಳು ನೆನಪಾಗ್ತವೆ ಅಂತಂದರೆ, ಧಾರವಾಡದಂತಹ ನೆಲಗಳಲ್ಲಿ ಸಾಂಸ್ಕೃತಿಕ ರಾಜಧಾನಿ ಅನ್ನಿಸ್ಕೊಂಡಿರ್ತಕ್ಕಂಥ ಈ ಧಾರವಾಡದ ನೆಲದಲ್ಲಿ ಬರ್ತಾ ಬರ್ತಾ ಆಧುನಿಕ ಕಾಲಘಟ್ಟ ಮತ್ತು ಜವಾಬ್ದಾರಿ, ಸಂಕೀರ್ಣ, ಧಾವಂತ ಇತ್ಯಾದಿಗಳೆಲ್ಲರ ಮಧ್ಯೆ ತಾವೆಲ್ಲ ಮಾತೆಯರು ಈ ಪ್ರೀತಿ ಇಟ್ಕೊಂಡು ಇಲ್ಲಿ ಬಂದ್ರಲ್ಲ, ಅದು ಯಾವ ಕಾರಣಕ್ಕೂ ಗೊತ್ತಿಲ್ಲ, ಯಾವ ಮೋಹನ ಮುರಳಿ ಕರಗಿತ್ತು ಅಂತ ತಿಳ್ಕೊಂಡು ಗೋಪಾಲಕೃಷ್ಣ ಹೇಳ್ದಂಗೆ ನನ್ನೊಳಗಿನ ಅನೇಕ ಧಾವಂತಗಳ ಮಧ್ಯೆಯೂ ಕೂಡ ನನ್ನನ್ನು ನಾನು ಒಂದಿಷ್ಟು ಸ್ವಾತಂತ್ರ್ಯವನ್ನು ತಂದ್ಕೋಬೇಕು, ನನ್ನೊಳಗಿನ ಒಂದಿಷ್ಟು ಮಾತುಕತೆಗಳನ್ನು, ನನ್ನ ಅಭಿವ್ಯಕ್ತಿಗಳನ್ನು ಅದು ಇನ್ನೊಬ್ಬರ ಬಾಯಿಂದ ಬಂದಾಗ ಅದು ಎಷ್ಟು ಸಂತೋಷ ಆಗುತ್ತೆ, ಅದನ್ನು ಅನುಭವಿಸಬೇಕು ಅನ್ನುವಂಥ ರೀತಿಯಲ್ಲಿ ಸೇರಿರ್ತಕ್ಕಂಥ ಈ ಸಮಾರಂಭ ವಿಶೇಷವಾಗಿ ಅಂತ ನಾನು ಭಾವಿಸ್ತೀನಿ. ಎಲ್ಲ ತಾಯಂದಿರಿದ್ದಾರೆ. ಡಾಕ್ಟರ್ ವೀಣಾ ಸಂಕನಗೌಡ ಅವರ 2 ದಿವಸಗಳ ಹಿಂದೆ ಅಥವಾ 2-3 ದಿವಸಗಳ ಹಿಂದೆ ನಾನು ನಿಮ್ಮ ಕೃತಿ ಬೇಕಿತ್ತು ಅಂತಂದಾಗ ಕೊಟ್ಟು ಕಳಿಸಿದ್ದು, ಓದಿದೆ, ತುಂಬ ಸಂತೋಷ ಆಯಿತು. ಅವರ ಇಡೀ ಕೃತಿ ಒಳಗೆ ಮುಖ್ಯವಾಗಿ ಎದ್ದು ಕಾಣುವಂಥ ಅಂಶ ಅಂತಂದರೆ ಒಂದು ಅತ್ಯಂತ ಕಾಳಜಿಪೂರ್ವಕ ಇರ್ತಕ್ಕಂಥ ಒಂದು ಕಳಕಳಿ. ಆ ಕಳಕಳಿಯ ಬರಹ ಇದರಲ್ಲಿ ನಮಗೆ ಕಾಣಿಸ್ತದೆ. ಉಳಿದಂತಹ ವಿಷಯಗಳ ಬಗ್ಗೆ ನಾನು ಪ್ರಸ್ತಾಪ ಮಾಡಲಿಕ್ಕೆ ಹೋಗೋದಿಲ್ಲ, ಕಾರಣ ಸಹೋದರಿ ಗುರುದಯಿತ ಯುಲಪ್ಮಠ್ ಅವರು ಅದನ್ನು ಪ್ರಸ್ತಾಪ ಮಾಡ್ತಿದ್ದಾರೆ, ಉಕ್ತಿಯ ಬಗ್ಗೆ ನಾನು ಮಾತಾಡ್ತಾರೆ. ಡಾಕ್ಟರ್ ವೀಣಾ ಸಂಕನಗೌಡ ಅವರು ಮಹಿಳಾ ಇವತ್ತಿನಿಂದ ನಾಟಕಕಾರ್ತಿಯಾಗಿ ನಮಗೆ ಕಾಣಲಿಕ್ಕೆ ಸಿಗ್ತಾರೆ. ಬಹುಶಃ ಈ ಹಿಂದಿನ ಒಂದಿಷ್ಟು ಇತಿಹಾಸವನ್ನು ತೆಗೆದು ನೋಡಿದಾಗ, ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಯ ಉದ್ದಕ್ಕೂ ನೋಡಿದಾಗ, ಬಹುಶಃ ಮಹಿಳೆಯರು ನಾಟಕಗಳನ್ನು ರಚನೆ ಮಾಡಿದ್ದೆ ಬಹಳಷ್ಟು ಅಪರೂಪ. ಅಲ್ಗೊಂದು ಇಲ್ಗೊಂದು ಆಕಾಶವಾಣಿ ಧಾರವಾಡ ಕೇಂದ್ರದಾಗ ಅಷ್ಟು ನೋಡ್ತಿದ್ವಿ. ಆದರೆ ಗಂಡಸರು ಬಂದಂತಹ ನಾಟಕವನ್ನು ಹೆಣ್ಮಕ್ಳು ನಿರ್ದೇಶನ ಮಾಡಿದ್ದು ಅಂತ ಸಾಕಷ್ಟು ಕೇಳಿ, ಯಮುನಾ ಮೂರ್ತಿ ಇರ್ಬೋದು, ಇವ್ರು ಇರ್ಬೋದು, ಸಾಕಷ್ಟು ನೋಡಿದ್ವಿ. ಹಾಗೆ ರೇಡಿಯೋ ನಾಟಕ ಬರೆದವರು ಕೂಡ ವೀಣಾ ಸಂಕನಗೌಡರು. ಯಾಕೆ ನಾಟಕಗಳನ್ನು ಮಹಿಳೆಯರಿಗೆ ಬರಲಿಕ್ಕೆ ಆಗಲಿಲ್ಲ ಅನ್ನೋದು ಒಂದು ಸಮಸ್ಯೆ ನನಗೂ ಕೂಡ ಕಾಡ್ತು. ಸಾಕಷ್ಟಲ್ಲ, ಈ ಪುರುಷ ಲೇಖಕರಿಗಿಂತ ಹೆಚ್ಚು ಸರಕುಗಳು ಇರೋದೇ ಹೆಣ್ಮಕ್ಳ ಹತ್ರ, ಅಥವಾ ಸಮಾಜವನ್ನು ಆ ದೃಷ್ಟಿಯಿಂದ ನೋಡಲಿಕ್ಕೆ ಸಾಧ್ಯ ಆಗಲಿಲ್ಲನೋ, ಅಥವಾ ಒಂದು ಕಲೆಯನ್ನು ಕಲೆಯಾಗಿ ಅಥವಾ ಒಂದು ವಿಷಯವನ್ನು ಅದನ್ನು ಕಲೆಯಾಗಿ ಅರಳಿಸ್ಲಿಕ್ಕೆ ಏನೋ ನಮ್ಮ ಚೌಕಟ್ಟುಗಳು ಅದಕ್ಕೆ ಅಡ್ಡಿ ಬಂದವೇನೋ. ಅದು ಅಂತೂ ಇದೇ ಇದೆ. ನಾಟಕವನ್ನು ನಾವೇ ಮಹಾರಾಷ್ಟ್ರಕ್ಕೆ ಕೊಟ್ವಿ, ನಾವೇ ಕರ್ನಾಟಕದವರೇ ನಾವು ನಾಟಕದ ಕೊಟ್ಟದ್ದು. ಆದರೂ ಕೂಡ ಮಹಾರಾಷ್ಟ್ರದ ನಾವು ಪ್ರಫುಲ್ಲವಾಗಿ ಬೆಳೆಸ್ಕೊಂಡು ಬಂದರು ಆ ನಾಟಕ ಸಾಹಿತ್ಯವನ್ನು ಅಥವಾ ನಾಟಕಗಳ ಪ್ರಯೋಗಗಳನ್ನು ಕೂಡ. ಹೀಗೆ ಬೆಳೆಸ್ಕೊಂಡು ಬಂದಾಗಲೂ ಕೂಡ ಕರ್ನಾಟಕದಲ್ಲಿ ಮಾತ್ರ ನಾಟಕ ಆಡುವವರನ್ನು ಮತ್ತು ನಾಟಕ ಬರೆಯುವವರನ್ನು ಒಂದು ನಮ್ಮ ಸಮಾಜ ನೋಡುವಂಥ ದೃಷ್ಟಿಕೋನ ಏನೋ ಒಂದು ಬೇರೆ ಆಗಿತ್ತೇನೋ ಅನ್ನೋದು ಒಂದು ಭಾವನೆ ಒಂದು ಕ್ಷಣ ನನ್ನ ಸುಳಿದು ಹೋಯಿತು. ಬಹುಶಃ ಅದು ತಪ್ಪು ಗ್ರಹಿಕೆ ನಮ್ಮದು ಇರಬಹುದು ಅಥವಾ ಗೊತ್ತಿಲ್ಲ. ಆದರೆ ಒಂದು ಮಾತ್ರ ನಿಜ, ಇವತ್ತಿನ ಸಂದರ್ಭಕ್ಕೆ ನಾವು ನೋಡಿದಾಗ ಪುರುಷ ಲೇಖಕರಾಗಲಿ ಅಥವಾ ಮಹಿಳಾ ಲೇಖಕರಂತೂ ಇಲ್ಲವೇ ಇಲ್ಲ.
ಪುರುಷ ಲೇಖಕರಲ್ಲೂ ಕೂಡ ಇವತ್ತು ಯಾವುದೇ ಹೊಸ ಥರದ ನಾಟಕಗಳು ಇವತ್ತು ಬರ್ತಾ ಇಲ್ಲ. ಯಾಕಂದರೆ ಕಾಲದ ಘಟ್ಟದಲ್ಲಿ ಅನೇಕ ಬದಲಾವಣೆಗಳು, ಸಾಮಾಜಿಕ ಬದಲಾವಣೆಗಳು ಇವೆಲ್ಲವೂ ಕೂಡ ಆಗ್ತಾ 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 ಬರ್ತಾ ಇದೆ. ಮತ್ತು ನಾವು ಒಂದು ನಾಟಕ ಬರೀಬೇಕು ಅಂದಾಗ ಥಟ್ಟನೆ ಒಬ್ಬ ನಾಟಕ ರಚನಾಕಾರರಿಗೆ ಹೋಗುವುದೆಲ್ಲಿ ಅಂತಂದರೆ ತನ್ನ ಬಾಲ್ಯಕ್ಕೆ ಹೋಗ್ತಾರೆ. ತನ್ನ ನೆನಪಾಗೋದೇ ಒಂದು ಬಾಲ್ಯಕ್ಕೆ, ಇಲ್ಲ ತಮ್ಮ ಒಂದು ಯೌವನಾವಸ್ಥೆಯ ಇದಕ್ಕೆ, ಇಲ್ಲವೇ ತಮ್ಮ ಊರಿನ ಬಗ್ಗೆ. ಹೀಗೆ ಒಂದು ಯಾವುದೇ ಒಂದು ಸಾಹಿತ್ಯದ ರಚನೆಗೆ ಹೋಗಬೇಕಾದ್ರೆ ನಾನು ಮೊದಲಲ್ಲಿ ಅಲ್ಲಿಂದ ಶುರು ಮಾಡಬೇಕೇನೋ ಅಂತ ಅಂದ್ಕೊಂಡು ಬರ್ತಾರೆ. ಆದರೆ ಬದಲಾದ ಕಾಲಘಟ್ಟದಲ್ಲಿ ಅದು ಗತಿಸಿ ಹೋಗಿರ್ತದೆ. ಅದು ಮತ್ತೊಂದು ಹೊಸ ವಿಷಯ, ಹೊಸ ಸಾಮಾಜಿಕ ಒಂದು ಚಲನೆ, ಒಂದು ಸಂಚಲನ, ಒಂದು ವರ್ತಮಾನ ಅದು ಬಂದುಬಿಟ್ಟಿರುತ್ತೆ. ಅದಕ್ಕೆ ನಾವು ಯಾರೂ ಅಪ್ಡೇಟ್ ಆಗಿರೋದೇ ಇಲ್ಲ. ಹೀಗಾಗಿ ನಾವು ಬರೆದಿರ್ತಕ್ಕಂಥ ಆ ವಸ್ತು ವಿಷಯಕ್ಕೆ ಹೆಚ್ಚು ಗಟ್ಟಿತನ ಬರಬೇಕಾದ್ರೆ ನಾವೆಲ್ಲರೂ ಅಪ್ಡೇಟ್ ಆಗಬೇಕಾದಂಥ ಬಹಳ ಅಗತ್ಯ. ಹಾಗಾಗಿ ವೀಣಾ ಶಂಕರಗೌಡರು ಮೇಡಮ್ ಅವರು ಒಂದಿಷ್ಟು ರೆಲೆವೆಂಟ್ ಆಗಿರ್ತಕ್ಕಂಥ ವಿಷಯಗಳನ್ನ ಆಯ್ಕೆ ಮಾಡಿಕೊಂಡರು. ಸಾಕ್ಷರತೆ ಬಹಳ ಹಳೆದಾದರೂ ಕೂಡ ಇವತ್ತಿಗೂ ಅದೇನು ಪೂರ್ತಿ ಮೂಲೋತ್ಪಾಟನೆ ಆಗ್ಯದಂತ ನಾವೇನು ಹೇಳಲಿಕ್ಕೆ ಆಗುವುದಿಲ್ಲ. ಯಾಕೆ ಅದು ಕೂಡ ಇವತ್ತು ವಾಸ್ತವ ಜಗತ್ತಿನಲ್ಲಿ ಸತ್ಯ ಅನಿಸ್ಕೋತದೆ. ಇವತ್ತು ಕಂಪ್ಯೂಟರ್ ಕಲೀಲಾರ್ದವ ಅನಕ್ಷರಸ್ಥ ಅನ್ನುವಂಥ ಸ್ಥಿತಿ ಹೆಂಗೆ ಅದನೋ ಹಂಗೆ ಅಕ್ಷರ ಕಲಿದೇ ಇರ್ತಕ್ಕಂಥ ಒಂದು ವಿಷಯವನ್ನು ಇಟ್ಟುಕೊಂಡು ಅದು ಪುಸ್ತಕ ಈಗ ನನಗೂ ಸಿಕ್ತು, ಇದರೊಳಗೂ ಇದೆ. ಅನಂತರ ಅವ್ರು ಬರೆದಿರ್ತಕ್ಕಂತಹ 3 ನಾಟಕಗಳು ನಾನು ಅವಲೋಕನ ಮಾಡಿದಾಗ ವೃದ್ಧಾಶ್ರಮದ ಅದನ್ನು ಪಾಸಿಟಿವಿಟಿಯಾಗಿ ತಗೊಂಡು ಹೋಗ್ತಕ್ಕಂಥದ್ದು ಬಹಳ ಕಾಣ್ತೀವಿ. ಎಷ್ಟೊಂದು ಅನಿವಾರ್ಯತೆಗಳನ್ನು ನಮ್ಮ ಜೊತೆ ಕಾಣ್ತದೆ ಅನ್ನುವಂಥದ್ದು. ಹಾಗೆಯೇ ಒಂದು ಕ್ಯಾನ್ಸರ್ ಪೀಡಿತನಾಗಿರ್ತಕ್ಕಂಥ ಆ ನಾಟಕವನ್ನು ನೀವು ಓದ್ರಿ ಅಂತ ತಿಳ್ಕೊಂಡು ಅಷ್ಟೇ ಹೇಳಿಕತ್ತೀನಿ ನಾನು. ನೋಡುವಾಗಲೂ ಕೂಡ ಒಂದು ಸ್ಥೂಲ ರೂಪದ ಚಿತ್ರಣ ಮತ್ತು ಮಾಹಿತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಈ ಥರದ ನಾಟಕಗಳಲ್ಲಿ ವೀಣಾ ಮೇಡಮ್ ಬಹಳಷ್ಟು ಕಾಳಜಿ ಮತ್ತು ಕಳಕಳಿಯಿಂದ ಮಾಡ್ಯಾರಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವೆಲ್ಲದರ ಮಧ್ಯದಲ್ಲಿ ನಾಟಕಕ್ಕೆ ಇನ್ನೂ ಏನೋ ಬೇಕು ಅಂತ ಅನ್ನಿಸ್ತದೆ. ಯಾಕಂದರೆ ಒಂದು ನಾಟಕ ಅಂದಾಗ ನಾನು ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಅತ್ಯಂತ ಕಿವಿಗೊಟ್ಟು ಕೇಳ್ತಕ್ಕಂಥ ವ್ಯಕ್ತಿಗಳಲ್ಲಿ ನಾನು ಒಬ್ಬ. ಅವಾಗ ವಾರದ ಮನಮನೆಯಲ್ಲಿ ಅಂತ ಒಂದು ಇದು ಬರ್ತಿತ್ತು, ಚರ್ಚೆ ಬರ್ತಿತ್ತು. ಅದು ಬಂದಾಗಲೂ ಕೂಡ ಅದನ್ನು ನಾಟಕ ಅನ್ನೋಕ್ಕಾಗತ್ತೆಯೇ? ಇವತ್ತು ನಿಂತು ಪ್ರಶ್ನೆ ಮಾಡ್ಕೊತಾ ಇದ್ದೀನಿ, ಆಗತ್ತೆಯೇ? ಅಥವಾ ಅದು ರೇಡಿಯೋ ನಾಟಕನೇ ಇರ್ಬೋದು, ಶಾಬ್ದಿಕವಾಗಿರ್ತಕ್ಕಂಥ ಪ್ರಯೋಗಗಳನ್ನ ಮಾಡಿರ್ಬೋದು, ದೃಶ್ಯ ಇರಲೇ ಇರಬಹುದು. ಆ ದೃಶ್ಯವನ್ನು ಕಣ್ಣೆದುರಿಗೆ ಕಟ್ಟಿಕೊಡ್ತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥದ್ದು. ಆಮೇಲೆ ಗುರುವಾರ ಮತ್ತು ಬುಧವಾರ ದಿವಸ ರಾತ್ರಿ ಬಿತ್ತರವಾಗ್ತಕ್ಕಂಥ ಆ ರೇಡಿಯೋ ನಾಟಕಗಳನ್ನು ಬಹುಶಃ ನಾನು ಕೇಳಲಿಕ್ಕೆ ಹಚ್ಚಿದ್ದೆ ನಮ್ಮವ್ವ ರಾತ್ರಿ ನಮ್ಮ ತಂದೆ ಸ್ವಲ್ಪ ದುರ್ವಾಸ ಮಹರ್ಷಿ ಮಾಸ್ತರ್ ಇದ್ರು. ಅವ್ರು ಹೊರಗಡೆ ಮಲ್ಕೊಂಡ್ರೆ ಇಲ್ಲಿ ಬಾಯಿದ್ರು, ಅದು ಕೇಳಿಸ್ತದೋ ಸ್ವಲ್ಪ ಸಣ್ಣ ಮಾಡುವಂತಿದ್ರು. ಸಣ್ಣ ಮಾಡಿ ಅದನ್ನ ಸಣ್ಣಾಗಿ ಕಿತ್ಕೊಂಡು ಆ ಇಡೀ ನಾಟಕವನ್ನು ನಮಗೆ ಕೇಳಿಸ್ಲಿಕ್ಕೆ ಹಚ್ತಿದ್ರು. ನಮ್ಮ ಕಣ್ಣು ಮುಂದೆ ನಮಗೆ ಹೆಂಗೆ ಬೇಕೋ ಹಂಗೆ ನಮ್ಮ ಒಂದೊಂದು ಚಿತ್ರಣ, ನಮ್ಮ ದೃಶ್ಯ ಅದು ತೆರೆಕೊಳ್ತಾ ಇತ್ತು. ಹೀಗೆ ಈ ಕಥೆಯನ್ನು ಅಥವಾ ಈ ನಾಟಕದ ವಸ್ತುವನ್ನು ಕೂಡ ನಾನು ಓದುವಾಗ ನನ್ನದೇ ಆದಂತಹ ಒಂದು ಚಿತ್ರಣವನ್ನು ಬಿತ್ತರಿಸಲಿಕ್ಕೆ ಇದು ವೀಣಾ ಶಂಕರಗೌಡರವರು ಒಂದು ಒಳ್ಳೆಯ ನಾಟಕವನ್ನು ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಅದರ ಜೊತೆಗೆ ಒಂದು ಯಾವುದೇ ಒಂದು ಸಾಹಿತ್ಯದ ಪ್ರಕಾರಕ್ಕೆ ಅದರದ್ದೇ ಆದಂಥ ಒಂದು ಫಾರ್ಮ್ ಮತ್ತು ಆತ್ಮ ಅಂತ ಇರ್ತದೆ, ಒಂದು ಸೋಲ್ ಅಂತ ಇರ್ತದೆ. ಬಹುಶಃ ನಾವು ಬಹಳಷ್ಟು ಮಂದಿ ನಾನು ಕವಿತಾ ಬರಿತೀನಿ, ನಾನು ನಾಟಕ ಬರಿತೀನಿ, ಅಥವಾ ನಾನು ಕಾದಂಬರಿ ರಚನೆ ಮಾಡ್ತೀನಿ ಅಂತ ಏನೇ ಹೋಗ್ತೀವಿ. ಬಹುಶಃ ಇತ್ತೀಚಿನ ದಿನಗಳಲ್ಲಿ ನಾನು ನೋಡಿದಾಗ ಅದರ ಸೋಲ್ ಮತ್ತು ಅದರ ರಿದಮ್ಗಳನ್ನು ನಾನು ಗಮನಿಸೋದೈತೆ. ಹೇಗೆ ಅಡಿಗರು ನವ್ಯವನ್ನು ಶುರು ಮಾಡಿಕೊಂಡ್ರು, ಅವರು ಸಾಗಿ ಹೋದರು, ಅವರ ಹಿಂದೆ ನಾವೆಲ್ಲ ಬೆನ್ನು ಹತ್ತಿದ್ವಿ. ಅವ್ರು ಯಾವುದೋ ಒಂದು ಹೊರಳದ ಅಲ್ಲಿಂದ ಹೊರಳಿದ್ರು, ಆದರೆ ಹೊರಳಿದ ಮಾರ್ಗ ನಮಗೆ ಗೊತ್ತಾಗಲಿಲ್ಲ, ನಾವು ಸೀದಾ ಮಾಡಿಬಿಟ್ವಿ. ನಾವು ಆಕೃತಿಯನ್ನು ಮಾತ್ರ ನೋಡ್ಕೊಂಡಿವಿ, ಅದರ ಆಕೃತಿಯ ಒಳಗಿನ ಸೋಲನ್ನು ನಾವು ಮರ್ತು ಬಿಟ್ಟಿವಿ ಅನ್ನುವಂತಹ ಮಾತನ್ನು ಇಲ್ಲಿ ನೆನಪಿಸ್ಕೊತಾ, ಹಾಗೆ ಬರವಣಿಗೆ ಅನ್ನುವಂತಹ ಒಂದು ದೊಡ್ಡ ಜವಾಬ್ದಾರಿ, ಬಹುದೊಡ್ಡ ಜವಾಬ್ದಾರಿ. ಪ್ರಕಟಣೆ ಮಾಡಲಿಕ್ಕೆ ಇವತ್ತಿನ ಸಾಕಷ್ಟು ಸೌಕರ್ಯಗಳವ, ಪ್ರಶ್ನೆನೇ ಇಲ್ಲ. ಯಾಕಂದ್ರೆ ನಾವು ಒಂದು 20-30 ಸಾವಿರ ರೂಪಾಯಿ ನಾವು ಖರ್ಚು ಮಾಡಿದ್ದು ರೆಡಿ ಇದ್ರೆ ಒಂದು ಪುಸ್ತಕ ಆರಾಮಾಗಿ ಇವರೇನು ಮಾಡ್ತಾರೆ ಇದಕ್ಕಿಂತ ಭಾಳ ಚೆನ್ನಾಗಿ ಒಂದು ಪುಸ್ತಕವನ್ನು ನೋಡ್ಲಿಕ್ಕೆ ಅಷ್ಟೇ ಹೊರಗೆ ತರಬಹುದು.
ಆದರೆ ಒಳಗಿನ ಗಟ್ಟಿಯಾಗಿರ್ತಕ್ಕಂಥ ಅಂಶಗಳನ್ನು ಬರಬೇಕಾದ್ರೆ ಒಂದು ಆತ್ಮಿಕ ಸ್ವರೂಪದ ಒಂದು ಸಾರ ಗಟ್ಟಿತನ ಬರಬೇಕಾದ್ರೆ ಅದಕ್ಕೆ ಅದರದ್ದೇ ಆದಂಥ ಒಂದು ಫಾರ್ಮ್ ಇರ್ತದೆ. ಆ ಫಾರ್ಮಿನ ಅಧ್ಯಯನದ ಅಗತ್ಯತೆ ನಮಗೆ ಭಾಳ ಕಾಡ್ತದೆ. ಬಹುಶಃ ರೇಡಿಯೋ ನಾಟಕ ರಚನೆ ಮಾಡಿರ್ತಕ್ಕಂಥ ವೀಣಾ ಮೇಡಮು ಆ ಬಗ್ಗೆನೂ ಕೂಡ ಬಹಳಷ್ಟು ಲಕ್ಷ್ಯ ವಹಿಸಿದ್ದಾರೆ. ಇನ್ನು ವಿಷಯವನ್ನು ಮಂಡನೆ ಮಾಡಬೇಕು. ಯಾಕೆ ವಿಷಯ ಪ್ರಧಾನತೆಯನ್ನು ಕೊಟ್ಟಾಗ ಇನ್ನೂ ಏನೇನೋ ನನ್ನ ಸಂಕೀರ್ಣತೆಗಳು ಅಲ್ಲಲ್ಲೇ ತಟಸ್ಥಾಗಿ ಇನ್ನು ಏನು ಬರೀಬೇಕು, ಇನ್ನು ಎಲ್ಲ ಹೊರಳಿಸ್ಬೇಕು, ಇನ್ನು ಈ ಹೇಳ್ತೀವಲ್ಲ ಯಾವುದೋ ಒಂದು ಸಿನಿಮಾದಲ್ಲಿ ಕಾದಂಬರಿ ತಡಿ ಆ ಸತ್ಯವಂತ ಹಿಂಗೆಲ್ಲೋ ಹೋಗ್ತಾ ಇದ್ದಾರೆ ಅಂತ ಇನ್ನೊಂದ್ಸಲ ಓದಿ ಬರ್ತೀನಿ ಅಂತ. ಸೊ ಈ ಥರದೊಳಗಿನ ಆ ಪಾತ್ರ ಚಿತ್ರಣಗಳನ್ನು ಕೊಡ್ತಾ ಹೋಗುವಾಗ ಮತ್ತಿದಾರಿ ಅಂತಲ್ಲ, ವಿಷಯವನ್ನು ಆ ತೆರನಾಗಿ ಅವರು ಓದುಗರನ್ನ ಓದಿಸ್ಕೊಂಡು ಚೆನ್ನಾಗಿ ಹೋಗುವಂಥ ಒಂದು ಬರಹದಲ್ಲಿ ಅವರು ಸಕ್ಸಸ್ ಆಗಿದ್ದಾರೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ, ಬಹುಶಃ ಇನ್ನು ಮುಂದಿನ ದಿನಗಳಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ನಾಟಕ ಸಾಧ್ಯ ಇದ್ದರೆ ಈ ನಾಟಕಗಳನ್ನು ಸ್ಟೇಜ್ ಏರಿಸಲಿಕ್ಕೂ ಅಡ್ಡಿಲ್ಲ. ಅಂದರೆ ಒಂದು ಕೇಳು ನಾಟಕಗಳಾಗಿ ಅಥವಾ ಓದು ನಾಟಕಗಳಾಗಿ ನಾವು ಓದಬಹುದಂಥ ಉದ್ದೇಶ ನಾಟಕಗಳು ಕನ್ನಡದಲ್ಲಿ. ಅವನ ರಂಗ ಪ್ರಯೋಗಕ್ಕೆ ತರೋದು ಬಹಳ ನಮ್ಗೆ ಸ್ವಲ್ಪ ತೊಂದರೆನೇ. ಯಾಕಂದರೆ ಯಕ್ಷಗಾನದ ಕಲಾವಿದರಾಗಿ ಪ್ರತಿಮತ್ ಹೇಳೋರಿಗೆ ಅದ್ರ ಬಗ್ಗೆ ಇದು ಇರುತ್ತೆ ಅಂತ ಭಾವಿಸ್ತೀನಿ. ಹಾಗೆ ಪ್ರಯೋಗಾತ್ಮಕವಾಗಿರ್ತಕ್ಕಂತಹ ನಾಟಕಗಳೇ ಅದರ ಸ್ವರೂಪಗಳು ಬೇರೆ ಇರ್ತದೆ. ಅದು ಒಬ್ಬ ನಿರ್ದೇಶಕನ ಮೇಲೆ ಅವಲಂಬಿತ ಆಗಿರ್ತದೆ. ಆದರೆ ಕೇಳು ನಾಟಕಗಳನ್ನ ಅಥವಾ ಓದು ನಾಟಕಗಳನ್ನು ಒಂದು ಪ್ರಯೋಗ ನಾಟಕವನ್ನಾಗಿ ಮಾಡಲಿಕ್ಕೆ ನಿರ್ದೇಶಕನಿಗೆ ಒಂದು ಸ್ವತಂತ್ರವಾಗಿರ್ತಕ್ಕಂಥ ಅವಕಾಶಗಳು ಇರ್ತವೆ. ಹಾಗೆ ಏನಾದರೂ ಒಬ್ಬ ಒಳ್ಳೆಯ ನಿರ್ದೇಶಕನ ಕೈಯಲ್ಲಿ ಈ ನಾಟಕಗಳನ್ನ ಕೊಟ್ಟಿದ್ದೆ. ಆದರೆ ನಾನು ಅನ್ನಿಸ್ತಿದ್ದು ನನಗೆ ಆ ಕ್ಷಮೆಯಾಧಾರಿತರು ಓದುವಾಗ ಒಂದು ಸಲ ಇನ್ನು ಯಾರಾದ್ರೂ ಸಿಕ್ಕರೆ, ಒಂದಿಷ್ಟು ಪಾತ್ರಗಳು ಸಿಕ್ಕರೆ ಇದನ್ನ ಆಡಿಸ್ಬೋದಲ್ಲಪ್ಪ ಅಂತ ಅನಿಸ್ತಿತ್ತು ನನಗೆ. ಭಾಳ ಖುಷಿ ಆಗ್ತಿತ್ತು ನನಗೆ, ಎಷ್ಟು ಚಂದ ಬರ್ತಾರೆ. ಆಮೇಲೆ ಸಾಕಷ್ಟು ಸ್ಪೇಸಿಸ್ ಕೊಟ್ಟಾರೆ. ಅಂದರೆ ಒಬ್ಬ ನಿರ್ದೇಶಕನಿಗೆ ಆಡಿಸ್ಲಿಕ್ಕೆ ಆ ಸ್ಪೇಸಿಸ್ ಅಂತ ಇರ್ತದೆ. ಆ ಸ್ಪೇಸನ್ನು ಸಾಕಷ್ಟು ಕೊಟ್ಟಾರೆ ಅವರು. ಆ ಕೊಟ್ಟುಕೊಂಡೇ ಆ ನಾಟಕ ರಚನೆ ಮಾಡ್ಕೊಂಡು ಹೋಗ್ಯಾರ. ಹೀಗಾಗಿ ಇದನ್ನು ಪ್ರಯೋಗಕ್ಕೂ ಕೂಡ ತರಬಹುದು ತಂದು ಒಳ್ಳೆ ರೀತಿಯಿಂದ, ಯಾಕಂದ್ರೆ ಇವತ್ತು ಬಹಳಷ್ಟು ಜನೂನಾಗಿರ್ತಕ್ಕಂಥ ಒಂದು ಅಂಶವನ್ನು, ಒಂದು ವಸ್ತುವನ್ನು ಇಟ್ಟುಕೊಂಡು ಆ ನಾಟಕವನ್ನು ಬರೆದಾರೆ. ಹೀಗಾಗಿ ಈ ನಾಟಕ ಈ 3 ಮತ್ತೊಂದು ಒಂದು ಹಳೆಯದಿದ್ರೂ ಕೂಡ ಇವತ್ತು ಮತ್ತೆ ಅದು ಇದ್ರ ಜೊತೆಗೆ ಬಿಡುಗಡೆ ಆಗ್ತದೆ. ಹೀಗಾಗಿ 3 ಮತ್ತೊಂದು ನಾಟಕಗಳ ಅನ್ನುವಂತಹ ಪುಸ್ತಕವನ್ನು ಬಹಳ ನನಗೆ ಒಂದು ಸಂತೋಷದಿಂದ ಮತ್ತು ಜವಾಬ್ದಾರಿಯುತವಾಗಿ ನಾನು ಬಿಡುಗಡೆ ಮಾಡಿದ್ದೀನಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರವನ್ನು ಸಲ್ಲಿಸ್ತೀನಿ. ಸೌದತ್ತಿಯೊಳಗೆ ನಮ್ಮ ವಿದ್ಯಾರ್ಥಿ ಭಾಳ ಹೆಮ್ಮೆ ಅನ್ನಿಸ್ತದೆ ಅವ್ರ ಬಗ್ಗೆ ಏನಾದರೂ ಹೇಳಬೇಕಂದ್ರೆ. ಭಾಳ ಬೌದ್ಧಿಕವಾಗಿ, ಸಾಂಸ್ಕೃತಿಕವಾಗಿ, ಆಡಳಿತಾತ್ಮಕವಾಗಿ ಭಾಳಷ್ಟು ಎತ್ತರಕ್ಕೆ ಬೆಳೆದಿರುವಂಥವರು ಲಿಂಗರಾಜ ಅಂಗಡಿಯವರು. ಹಾಗೆ ಬೆಳೆಯುವುದರ ಮೂಲಕ ನಮ್ಮಂತಹ ಗುರುವೃಂದದ ಗುರುಬಳಗದ ಸಿರಿಮುಡಿಗೆ ಹೂವನ್ನು ತಂದಿರುವಂಥವರು. ಅವರಿಗೆ ಶರಣು ಅರ್ಪಿಸಿ ಇದೀಗ ಉದ್ಘಾಟನಾ ಪರ ಮಾತುಗಳನ್ನು ಆಡಿದರು. ಈ ಜಗತ್ತಿನೊಳಗೆ, ಈ ಜೀವನದೊಳಗೆ ಎಲ್ಲವನ್ನೂ ತಿಳಿದ್ರು ಯಾವುದನ್ನು ತಿಳಿಯುವುದು ಬಹಳ ಕಷ್ಟವೋ ಆ ಕಷ್ಟಕರವಾಗಿರುವಂತಹ ಒಂದು ನಮ್ಮ ದೇಹದ ಅವಯವದ ಕುರಿತು ಬಹಳ ಆಳವಾಗಿ ಅಧ್ಯಯನವನ್ನು ಮಾಡಿರುವಂಥವ್ರು. ಅದು ಮನಸ್ಸು ಅನ್ನೋದು. ಮ್ಯಾನ್ ಈಸ್ ನಥಿಂಗ್ ಬಟ್ ಮೈಂಡ್ ಅಂತ ಹೇಳ್ತಾರೆ. ಮನುಷ್ಯ ಅಂದರೆ ಇನ್ನೇನು ಅಲ್ಲ, ಬರೀ ಮನಸ್ಸು. ಎಲ್ಲದ ನಮ್ಮ ದೇಹದೊಳಗೆ, ಯಾವ ಭಾಗದೊಳಗದ, ಅದರ ಆಕಾರ, ಅದರ ಬಣ್ಣ ಏನೂ ನಮಗೆ ಗೊತ್ತಿಲ್ಲ. ಅಂದರೂ ನಾವು ಅದ್ರ ಬಗ್ಗೆ ನಮ್ಮ ತಿಳುವಳಿಕೆ ಹೆಂಗಿರ್ತದೆ ಅಂದ್ರೆ, ಒಬ್ಬ ಮೊಮ್ಮಗ ಆಡ್ತಿದ್ದ, ಆಚೆ ಕೂತ್ಕೊಂಡಿದ್ರು. ಒಳಗೆ ರೂಮಿನೊಳಗೆ ಗಡಿಯಾರ ಇತ್ತು. ಅಜ್ಜಿಗೆ ಲಘು ವೇಳೆ ತಿಳ್ಕೊಬೇಕಾಗಿದೆ. ಹುಡುಗನ ಕರೆದು ಸ್ವಲ್ಪ ಒಳಗೆ ಗಾಡಿ ಮೇಲೆ ಗಡಿಯಾರದ ವೇಳೆ ಎಷ್ಟಾಗಿದೆ ನೋಡಿ ಬಂದು ಹೇಳು. ಆ ಹುಡುಗ ಒಳಗೆ ನಿನ್ನ 4-5 ವರ್ಷದ ಮಗು ರೀ ಹೊರಗೆ ಬಂದು, ಅದ ನಮ್ಗೆ ವೇಳೆ ತಿಳಿಯುವಲ್ದು ಅಂದ. ಇವ್ರಿಗಾರ ಅರ್ಜೆಂಟಾಗಿ ಹೇಳಲಿಕ್ಕೆ ಕೂಡಲಿಕ್ಕೆ ಬರೋಂಗಿಲ್ಲ, ತಿಳ್ಕೊಬೇಕಾಗಿದೆ. ಒಂದು ಕೆಲಸ ಮಾಡು, ಗಡಿಯಾರದಾಗ ಯಾವ ಮುಳ್ಳು ಎಲ್ಲೆಲ್ಲದವ ಅವನಾರ ನೋಡಿ ಬಂದು ಹೇಳು ಅಂದ. ಮತ್ತು ಹುಡುಗ ಹೋಗಿ ಒಳಗೆ ಗಾಡಿ ಮುಂದಿಂತ ನೋಡಿ ಹೊರಗೆ ಬಂದು, ಅಜ್ಜ ಅವೆರಡು ಮುಳ್ಳು ಗಡಿಯಾರದ ಒಳಗೆ ಅದಾವ ಅಂತ. ಎಲ್ಲದ ಅಂತ ನಮ್ಗೆ ಗೊತ್ತಿರ್ದಿದ್ರು ಸಹಿತ ಅವ್ರು ಯಾಕೋ ಮನಸ್ಸು ಮಾಡುವಲ್ರಿ, ಅದ್ರ ಮೇಲೆ ಮನಸ್ಸು ತೆಗೆದಾರ್ರಿ. ಮನಸ್ಸಿನದ್ದಲ್ಲಿ ಮಾರ್ಗದ ಏನೇನೋ ಎಲ್ಲ ಮಾತಾಡ್ತಿರ್ತೇವೆ. ಒಳಗದ ಅದ್ರ ಬಗ್ಗೆ ತಿಳ್ಕೊಳ್ಳೋದು ಭಾಳ ಕಷ್ಟದ ಕೆಲಸ. ಅದ್ರೊಳಗೂ ಇಲೆಕ್ಷನ್ ಟೈಮ್ನೊಳಗೆ ಯಾರ ಮನಸ್ಸಿನೊಳಗೆ ಏನದು ಅನ್ನೋದು ಗೊತ್ತಾಗಲಾರ್ದು
ಅಂಥ ಮನಸ್ಸಿನ ಬಗ್ಗೆ ಬಹಳ ಆಳವಾದಂತಹ ಅಧ್ಯಯನವನ್ನು ಮಾಡಿ ಅದರ ಬಗ್ಗೆ ಒಂದು ಪ್ರಭುತ್ವದಿಂದ ಮಾತನಾಡುವಂಥವರು ಸಹೃದಯರು ಡಾಕ್ಟರ್ ಪ್ರೊಫೆಸರ್ ಹಳ್ಳಾಳ್ ಸರ್ ಅವರು ಉದ್ಘಾಟನೆಯನ್ನು ನೆರವೇರಿಸಿದ್ದಾರೆ. ಅವರಿಗೆ ಪ್ರಜ್ಞಾ ಅವರು ಕೂಡ ನನ್ನ ಹಾಗೆ ನನ್ನಷ್ಟು ನನಗಿಂತ ಚೆನ್ನಾಗಿ ಹಾಸ್ಯ ಲೇಖನಗಳನ್ನು ವಿಡಂಬನಾತ್ಮಕ ಲೇಖನಗಳನ್ನು ಬರೀತಾರೆ. ಅವ್ರದ್ದೊಂದು ಹಾಸ್ಯ ಲೇಖನ ಯಾವಾಗ ನಾವು ಹೂ ಹರಿಯುವಾಗೆಲ್ಲ ನೆನಪಾಗ್ತದೆ ನನಗೆ. ನಾವು ವಾಕಿಂಗ್ ಹೋದಾಗ ಯಾರ್ಯಾರು ಕಾಂಪೌಂಡ್ ಜಿಗೋದು ಹತ್ತ ಇತ್ತು ನೋಡಿ, ಯಾರ್ಯಾರ ಮನೇಲಿ ಏನೇನು ಹೂ ಹರಿತೇವೆ, ಎಷ್ಟು ಚಂದ ಬರ್ದಾರ. ಭಾಳ ವಾಸ್ತವವಾದಂಥ ಒಂದು ಅನುಭವವನ್ನು ಅದರಲ್ಲಿ ಕಟ್ಟಿಕೊಡ್ತಾರೆ. ಒಳ್ಳೆಯ ಅಧ್ಯಾಪಕಿಯವರು. ಕೇಂದ್ರ ವ್ಯಕ್ತಿ ಡಾಕ್ಟರ್ ಸಂಕನಗೌಡರವರಂತೂ ಅವ್ರ ಬಗ್ಗೆ ನಾನು ಹೇಳ್ತೇನೆ. ಅಂತೆಯೇ ಇದೆ ಈಗ ಸನ್ಮಾನ್ಯ ಶ್ರೀ ಸುಶೀಲೇಂದ್ರಾಚಾರ್ಯ ಸರ್ ಅವರು ಕೂಡ ಭಾಳ ಚೆನ್ನಾಗಿ ಪುಸ್ತಕ ಅವಲೋಕನವನ್ನು ಮಾಡಿದ್ದಾರೆ. ತಕ್ಕ ಮಟ್ಟಿಗೆ ನಂದು ಏರಿಯಾ ಸ್ವಲ್ಪ ತಿಂದು ಹಾಕಿದ್ದಾರೆ ಅವರು. ಆದರೂ ಅವರ ಮುಂದುವರಿಕೆಯಾಗಿ ಅವರು ಸರ್ ಹೇಳಿದ್ರಲ್ಲ, ಹಳ್ಳಾಳ್ ಸರ್ ಅವ್ರು ನೋಡಿದರೆ ಸ್ನೇಹಮಯಿ ಅನ್ನಿಸ್ತಾರೆ ಅಂತ. ಅದು ಕೂಡ ನಿಜಾನೇ. ಮೈಂಡ್ ರೀಡರನ್ನು ಅದನ್ನು ನಿರ್ಣಯ ಕೊಟ್ಟಾರ ಅಂದಮೇಲೆ ನಾವೆಲ್ಲ ಅದನ್ನು ಒಪ್ಪಿಕೊಳ್ಳಬೇಕಾದಂಥದ್ದು. ಅವರಿಗೆ ಶರಣು ಅರ್ಪಿಸಿ ಇಲ್ಲಿ ವೇದಿಕೆಯ ಮೇಲೆ ಸಾಹಿತಿಗಳು ವಿಮರ್ಶಕರು ಆದಂತಹ ಡಾಕ್ಟರ್ ಜಗದತ್ತ ಅವರಿದ್ದಾರೆ. ಪ್ರೀತಿಯವರು ತಮ್ಮ ತಂದೆಯವರ ಸ್ಮರಣಾರ್ಥ ಈ ದತ್ತಿ ದಾನವನ್ನು, ತಮಗೆಲ್ಲ ಗೊತ್ತಿದೆ, ನಮ್ಮ ಈ ಜೀವನ, ಈ ಜಗತ್ತು ನಿಂತಿರುವುದೇ, ಈ ಜಗತ್ತಿನಲ್ಲಿ ಸತ್ಕಾರ್ಯಗಳು ಜರುಗುತ್ತಾ ಇರುವುದೇ ದತ್ತಿ ದಾನದಿಂದಾಗಿ, ದಾಸೋಹದಿಂದಾಗಿ ಅನ್ನುವಂಥದ್ದು. ಅದಕ್ಕೆ ನಮ್ಮ ವಾಲಿ ಗಂಗಪ್ಪನವರು ವಿಜಯನಗರ ಸಾಮ್ರಾಜ್ಯದ ವರ್ಣನೆಯನ್ನು ಮಾಡುವಾಗ ಒಂದು ಮಾತು ಬರೆದ್ರು, ಮುತ್ತು ರತ್ನಗಳನ್ನು ಬಳ್ಳದಿಂದ ಅಳೆದು ಮಾರಿದ ದತ್ತಿ ದಾನ ಧರ್ಮಗಳಿಗೆ ತಮ್ಮ ಧನವ ತೂರಿದ ಒಣಜ ನಾಡು ಕನ್ನಡ ಅಂತ ಹೇಳಿದರು. ನಮ್ಮ ಕನ್ನಡ ನಾಡವರು ಎಂಥವರು ಅಂದರೆ, ಇವತ್ತು ನಾವು ಸರಿಗೆ ಗೊತ್ತಿದೆ, ಹಡಗಲಿ ಸರ್ ಅವರಿಗೆ ಕನ್ನಡ ಸಾಹಿತ್ಯವನ್ನು ಅಧ್ಯಯನ ಮಾಡಿದಂಥವರಿಗೆ ನಮಗೆ ಸಿಕ್ಕಿರುವಂಥ 100 ಶಾಸನಗಳೇನಾದರೂ ಇದ್ದರೆ ಅದರಲ್ಲಿ 99 ಶಾಸನಗಳು ದಾನ ಶಾಸನಗಳು ಅನ್ನುವುದು. ಸತ್ಕಾರ್ಯಗಳಿಗೆ ನಮ್ಮ ಪೂರ್ವಜರು ಬಹಳಷ್ಟು ಉದಾರವಾಗಿ, ಡಾಕ್ಟರ್ ಮಂದಾಕಿನಿ ಅವರು ಇಲ್ಲಿದ್ದಾರೆ, ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಓದಿದವರು, ಉದಾರವಾಗಿ ನೀಡ್ತಾ ಇದ್ರು. ಅಂತಹ ದಾನ ಪರಂಪರೆಯನ್ನು, ದತ್ತಿ ಪರಂಪರೆಯನ್ನು ಮುಂದುವರಿಸುವಂಥ ಒಂದು ಪ್ರಕ್ರಿಯೆ ಈಗಲೂ ನಡೆದುಕೊಂಡು ಬಂದಿರುವಂಥದ್ದು. ನಮ್ಮ ಕನ್ನಡ ನಾಡವರು ಎಂಥ ದಾನಿಗಳು ಅಂದರೆ, ಸತ್ಕಾರ್ಯಗಳಿಗೆ ತಮ್ಮಲ್ಲಿರುವಂತಹ ಧನವನ್ನು, ದ್ರವ್ಯವನ್ನು ಅವ್ರು ಹೇಗೆ ಕೊಡ್ತಾರೆ ಅಂದ್ರೆ, ಅವ್ರು ಹೇಳ್ತಾರೆ ದತ್ತಿ ದಾನ ಧರ್ಮಗಳಿಗೆ ತಮ್ಮ ಧನವ ತೂರಿದ ಅಂತ. ಕೊಡೋದು ತಗೊಳ್ಳೋದು ಅಂದ್ರೆ ಒಂದು ಲೆಕ್ಕ ಉಳಿತದ ರೀ, ಇಷ್ಟು ಕೊಟ್ಟಿವಿ ಇಷ್ಟು ತಗೊಂಡಿವಿ, ತೋರ್ತಾರಂತಾರೆ ಅವ್ರು, ಲಿಮಿಟ್ಲೆಸ್ ಅಂಥ ಒಂದು ದಾನ ಪರಂಪರೆಯನ್ನು, ದತ್ತಿ ಪರಂಪರೆಯನ್ನು ಡಾಕ್ಟರ್ ವೀಣಾ ಸಂಕನಗೌಡರವರ ಮಕ್ಕಳು ಮುಂದುವರಿಸಿರುವಂಥದ್ದು ಬಹಳಷ್ಟು ಸಂತೋಷವನ್ನು ಈ ಸಂದರ್ಭದಲ್ಲಿ ನೀಡ್ತಾ ಇದೆ. ಪ್ರೀತಿಯವರಿಗೆ ಕನ್ನಡ ಇದು ಧಾರವಾಡ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂಥ ಅಣ್ಣ ಮಾಂತೇಶ್ ಅವರಿಗೆ, ಇಲ್ಲಿ ಬಹುಶಃ ಬೆಳ್ಳಿ ಕೂದಲಿನ ಬಂಗಾರದ ಮನುಷ್ಯರೆಲ್ಲ ಇಲ್ಲಿ ಕೂತಿದ್ದಾರೆ, ಅವರಿಗೆ ಆತ್ಮೀಯರು, ಈ ಕಾರ್ಯಕ್ರಮದಲ್ಲಿ ಸಾಹಿತಿಗಳಾದಂತಹ ಸರಸ್ವತಿ ಭೋಸ್ಲೆ ಅವರು, ಮಂದಾಕಿನಿ ಅವರು, ಇಲ್ಲಿ ಗದಿಗೆ ಮಠವರು ಬಹಳ ಚೆನ್ನಾಗಿ ಪರಿಚಯ ಮಾಡಿಕೊಂಡು, ಡಾಕ್ಟರ್ ಪಾರ್ವತಿ ಅವರು, ಅನೇಕರು, ಊರೆಲ್ಲ ನೆಂಟರು, ಕೇರೆಲ್ಲ ಬಳಗ, ಯಾರನ್ನು ಬಿಡಲಿ ಪರಿಸ್ಥಿತಿ ನಂದು ಇವತ್ತು. ತಮಗೆಲ್ಲ ಈ ಸಂದರ್ಭದಲ್ಲಿ ಶರಣಾರ್ಥಿಗಳು. ಹಳ್ಳಾಳ್ ಸರ್ ಅವರು ಹೇಳ್ತಾ ಇದ್ರು, ಏನ್ರಿ ಇವ್ರು ಒಬ್ಬರಿಗಿಂತ ಒಬ್ರು ಚಂದ ಮಾತಾಡ್ತಾರೆ, ಏನು ನಾವು ಏನು ಮಾತಾಡೋದ್ರಿ ಅಂತ ಅವ್ರು ನನಗೆ ಕಿವಿ ಮಾತಲ್ಲ, ಕಿವಿ ಒಳಗೊಂದು ಮಾತು ಹೇಳಿದರು. ನನಗೂ ಏನು ನೆನಪಾಯಿತು ಅಂದರೆ, ಒಬ್ಬರಿಗಿಂತ ಒಬ್ಬರು ಚೆನ್ನಾಗಿ ಪ್ರಜ್ಞಾ ಅವರು, ನಮ್ಮ ಸುಶೀಲೇಂದ್ರಾಚಾರ್ಯರು ಅವರನ್ನು ಪರಿಚಯ ಮಾಡಿದಂಥ ಸೋದರಿಯವರು, ಗದಿಗೆ ಮಠವರು ಬಹಳ ಚೆನ್ನಾಗಿ ಮಾತನಾಡಿ ಉತ್ತಮ ಮಾತುಗಾರ್ತಿಯರು. ನನಗೇನು ನೆನಪಿಗೆ ಬಂತಂದ್ರೆ, ಇಬ್ಬರು ಹೆಣ್ಮಕ್ಳು ಮಾತಾಡ್ತಾ ಕೂತಿದ್ರಿ, ಮಾತಾಡ್ತಾ ಅವರಾಗ ಒಬ್ರು, ರೀ ಕಮಲಕ್ಕ ಅಂದಾಗ ನಿಮ್ದು ವಯಸ್ಸು ಎಷ್ಟು ರೀ ಅಂತ ಕೇಳಿದ್ರು. ಪ್ರಜ್ಞಾ ಅವ್ರು ಹೇಳಿದರು, ಹಳ್ಳಾಳವ್ರಿಗೆ ವಯಸ್ಸಾಗಿಲ್ಲ, ವಯಸ್ಸಾಗಬಾರದು ಅಂತ ಹೇಳಿದ್ರು. ನಮ್ಮದು ಅದೇ ಕತೆ, ನಮ್ಮ ಹೆಣ್ಮಕ್ಳು ವಯಸ್ಸು ಭಾಳ ಆಗ್ಯದ ಅಂತ ಹೇಳ್ಕೊಳ್ಳಿಕ್ಕೆ ಭಾಳ ಸಂಕೋಚ ಪಟ್ಕೋತೇವೆ. ಅಂದರೆ ಎಷ್ಟೋ ವಯಸ್ಸಾದರೂ ನಾವು ತರುಣಿಯರಾಗಿ ಇರಬೇಕು, ಸುಂದರಿಯರಾಗಿ ಕಾಣಬೇಕು. ಆ ಸೌಂದರ್ಯ ಪ್ರಜ್ಞೆ ನಮ್ಮಲ್ಲಿ ಬಹಳಷ್ಟು ಜಾಗೃತಿ ಇರ್ತದೆ. 24 hours 365 days ಜಾಗೃತಿ ಇರ್ತದೆ. ಅದಕ್ಕಾಗಿ ಮಾತಾಡುವಾಗ ಮಾತಾಡ್ತಾ ನಿಮ್ಮ ವಯಸ್ಸು ಎಷ್ಟು ರೀ ಅಂತ ಕೇಳಿದರು. ಸ್ವಲ್ಪ ಯಾಕೋ ಕಿರಿಕಿರಿ ಆಗ್ತದೆ. ನಮಗೆ ಈಗ 2020 ನೋಡ್ರಿ, ನಮಗೆ ಈಗ 30 ಮುಗಿದು ರೀ ನೋಡ್ರಿ. ಆ್ಯಕ್ಚುಲಿ 40 ಆಗಿತ್ತು, ಈಗ 10 ವರ್ಷ ಕಡಿಮೆ ಮಾಡ್ಕೊಂಡು ಹೇಳಿದ್ರು. ಈಗಿನ ನಾ ಯಾವಾಗ ಕೇಳೇನು ಅಂತೇಳಿ ದಾರಿ ಕಾಯಿಗತ್ತಿದ್ರು. ಅಂದಾಗ ಪ್ರೇಮಕರ ನಿಮ್ಮದು ಈಗ ಎಷ್ಟು
ನಮಗೂ ಈಗ ನೋಡ್ರಿ ಇವತ್ತು ಇದತ್ತಿ ಕರೆಕ್ಟ್ ನೋಡಿ ನೆನಪಾತ್ ನೋಡ್ರಿ, ನಮಗೂ ಈಗ 4 ಮುಗಿದ್ರಿ ಅಂದ್ರಿ, ಆಕಿಗೆ 50 ಆಗಿದೆ. ಅದಕ್ಕೆ ಅವರು ಅನುಭವಿಗಳು ಹೇಳ್ತಾರೆ, ಗಲ್ಲಿಗೇರಿಸುವ ಮುನ್ನ ಬಹುಶಃ ಸ್ತ್ರೀ ಹೇಳುತ್ತಾಳೆ, ನಿಲ್ಲಿ ಸ್ವಲ್ಪ ಪೌಡರ್ ಹಚ್ಚಿಕೊಂಡು ಬರುತ್ತೇನೆ ಅಂತ. ವಿ ವಿಮೆನ್ ನೆವರ್ ಗ್ರೋ ಓಲ್ಡ್, ವಿ ಮ್ಯಾನೇಜ್ ಟು ಸಿ ದಟ್ ವಿ ನೆವರ್ ಗ್ರೋ ಓಲ್ಡ್. ಸುಂದರಿಯರಾಗಿ ಇರ್ಬೇಕು, ತರುಣಿಯರಾಗಿ ಇರ್ಬೇಕು, ಆ ಸೌಂದರ್ಯ ಪ್ರಜ್ಞೆ ಜಾಗೃತಿ ಇರ್ತದೆ. ಅದನ್ನ ಇವರಿಬ್ಬರು 10 ವರ್ಷ ವಯಸ್ಸು ಕಡಿಮೆ ಮಾಡ್ಕೊಂಡು ಹೇಳಿದ್ದನ್ನು ಒಂದು ಹುಡುಗಿ 8 ವರ್ಷದ ಮಗುರ ಕೇಳ್ತಿತ್ತದು. ಇಂದಿನ ಮಕ್ಕಳು ಭಾಳ ಪ್ರಿಟಿ ಸ್ಮಾರ್ಟ್ ಇರ್ತಾರೆ. ಇವ್ರು ಯಾಕೋ ಬೇಡಾದದ್ದನ್ನು ಒಬ್ರದೊಬ್ಬರು ವಯಸ್ಸು ವಿಚಾರಿಸ್ಕೊಂಡ್ರೆ ಯಾಕೋ ಮುಖ ಸಪ್ಪಗಾತು. ನಾವೇನು ಹಂಗೆ ಬೇಕಂತ ವಿಚಾರಿಸ್ಕೊಂಡಿಲ್ಲ, ಸುಮ್ಮನೆ ಕ್ಯಾಲ್ಯುವಲ್ ಆಗಿ ವಿಚಾರಿಸ್ಕೊಂಡೆ. ಅವನು ಇಂಪ್ರೆಷನ್ ಕೊಡೋ ಸಲುವಾಗ ಕೊಟ್ಟಾಗ ಏನಮ್ಮ ನಿನ್ನ ಹೆಸರು ಹೇಳ್ತೀವಿ ಅದು ನಂಗೆ ನಿಂದಷ್ಟು ಮೈ ವಯಸ್ಸು ಅಂತ ಕೇಳಿದ್ರು. ನಾ ಹೇಳಿದ್ನಲ್ಲ 8 ವರ್ಷದ ಮಗು. ಅಂಟಿ ನಿಮ್ಮಿಬ್ಬರು ಪ್ರಕಾರ ನಾವು ಹುಟ್ಟಬೇಕಾದ್ರೆ ಇನ್ನ 2 ವರ್ಷ ಬೇಕ್ರಿ ಅಂತ. ಇದನ್ನ ಹೇಳಿದ ಉದ್ದೇಶ ಇಷ್ಟೇ, ಇವರೆಲ್ಲ ಒಳ್ಳೆ ಮಾತುಗಾರರು, ಇಲ್ಲೆಲ್ಲ ಒಳ್ಳೆ ಮಾತುಗಾರರು. ಅದಕ್ಕೆ ಬಹುಶಃ ವಯೋಮಾನದಲ್ಲಿ ಹಳ್ಯಾಳ್ ಸರ್ ಅವ್ರು ನೋಡಿದ್ರೆ ಬುದ್ಧಿಮತ್ತೆಯಲ್ಲಿ ಶೇಷನಾಚಾರ್ಯರನ್ನು ನೋಡಿದ್ರೆ ಜಾನತನದಲ್ಲಿ, ಮಾತುಗಾರಿಕೆಯಲ್ಲಿ ಬಹಳಷ್ಟು ನನಗಿಂತ ಎತ್ತರದಲ್ಲಿ ಇರುವಂಥವರು ಇದ್ದಾರೆ. ಆದರೂ ಕೂಡ ವೀಣಾ ಸಂಕನಗೌಡರವರು ಭಾಳ ವಿಶೇಷವಾದಂಥ ಒಂದು ಪ್ರೀತಿಯನ್ನು ನನ್ನ ಮೇಲೆ ಇಟ್ಟು, ಭರವಸೆಯನ್ನಿಟ್ಟು ಈ ಕೃತಿ ಪರಿಚಯಕ್ಕೆ ನನ್ನನ್ನು ಅಣಿಗೊಳಿಸಿದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ವೀಣಾ ಸಂಕನಗೌಡರವರದು ಬಹುಮುಖ ವ್ಯಕ್ತಿತ್ವ, ಬಹುಮುಖ ಸಾಧನೆ, ಬಹುಮುಖ ಪ್ರತಿಭೆ, ತಾವೆಲ್ಲ ಅದನ್ನು ಮನಗಂಡಿರುವಂಥದ್ದು. ಈ ಎಲ್ಲ ಮುಖಗಳಲ್ಲಿಯೂ ಕೂಡ ಒಂದು ವಿಶೇಷತೆ ಇರುವುದನ್ನು, ಒಂದು ವಿಭಿನ್ನತೆ ಇರುವುದನ್ನು ನಾವು ನೋಡ್ತೇವೆ. ನಾವು ಹೇಳ್ತಿರ್ತೀವಿ, ಸಾಮಾನ್ಯವಾಗಿ ನಾವು ಅನುಭವಿಸುವಂತಹ ಕಷ್ಟಗಳು 4 ಥರದಿರ್ತಾವ. ಒಂದು ಹೊರಸುಖ, ಉದಾಹರಣೆಗೆ ಉತ್ತತ್ತಿ, ಅದ್ರ ತೊಗಟಿ ತಿಂತೇವ್ರಿ, ಒಳಗಿನ ಬೀಜ ಬಿಸಾಡ್ತೇವೆ. ಒಳಸುಖ, ಹೊರಗಿನ ಸಪ್ಪಿ ಬಿಸಾಕ್ತೇವೆ, ಬಾಳೆಹಣ್ಣು ಒಳಗಿನ ತಿಂತೇವೆ ನತ್ತಂದು ಆ ಭಾಗ. ನಡುಸುಖ, ಮಾವಿನ ಹಣ್ಣು ಬರ್ತದೆ ಈಗ ಸಿಗಿ ಬಂದಾಗ, ಮೇಲಿನ ಸಪ್ಪಿನೂ ತಿನ್ನುವುದಿಲ್ಲ, ಒಳಗಿನ ಗೊಟ್ಟಾನು ತಿನ್ನುವುದಿಲ್ಲ, ನಡುವಿನ ತಿರುಳು ಸವಿತೇವೆ, ನಡು ಸುಖ. ಇನ್ನೊಂದು ಸುಖ, ಸಂಪೂರ್ಣ ಸುಖ, ಕಲ್ಲು ಸಕ್ಕರೆ. ಯಾವ ಮೂಲೆಯಿಂದ ಕಡಿದ್ರು, ಯಾವ ಭಾಗದಿಂದ ಕಡಿದ್ರು ಬರೀ ಸಿಹಿ. ಇದನ್ನು ಹೇಳಿದ ಉದ್ದೇಶ ಇಷ್ಟೇ. ಆ ಮುಖಗಳನ್ನು ಹೇಳ್ತೇನೆ. ಡಾಕ್ಟರ್ ವೀಣಾ ಸಂಕನಗೌಡರವರಿಗೆ ಹಲವಾರು ಮುಖಗಳು, ಆ ಎಲ್ಲ ಮುಖಗಳಲ್ಲಿ ಕೂಡ ಒಂದು ವಿಶೇಷತೆ ಇರುವುದನ್ನು ನಾವು ನೋಡ್ತೇವೆ. ಅಥವಾ ಅಪರೂಪದ ಕಾಮಿಷ್ಟೇ, ಅವರಿಂದ ಕಲಿಯಬೇಕಾಗಿರುವಂಥದ್ದು ಬಹಳಷ್ಟು ಇದೆ ಅಂತ ನಾನು ಅವರ ಪರಿಚಯವನ್ನು ಓದುವಾಗ, ನೋಡುವಾಗ, ಅವ್ರ ಜೊತೆಗೆ ಮಾತನಾಡುವಾಗ ಕಂಡುಕೊಂಡಿರುವಂಥದ್ದು. ವೀಣಾ ಅವರು ಪ್ರಮುಖವಾಗಿ ಸಮಾಜಶಾಸ್ತ್ರ ಪ್ರಾಧ್ಯಾಪಕಿಯರು. ಸಮಾಜಶಾಸ್ತ್ರ ಕಲಿಸೋದು, ಸಮಾಜಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ಯಾರ, PhD ಪಡೆದಾರ. ಬರೆಯುವುದು ಮಾತ್ರ ಸಾಹಿತ್ಯ. ಕುಂದಗಿ ಸರ್ ಅವ್ರು ಹೇಳಿದ್ರು, ನಾಟಕ ಬರೆಯುವುದು ಎಷ್ಟು ಕಷ್ಟದ ಅನ್ನುವಂಥದ್ದನ್ನು ಅದನ್ನು ಹೇಳ್ತೇನೆ. ಮದುವೆ ಆದಮೇಲೆ ಮಕ್ಕಳ ಪಾಲನೆ ಪೋಷಣೆ ಮಾಡಿ ಮನೆಗೆ ಬರುವಂಥವು ಅತಿಥಿ ಅಭ್ಯಾಗತರ ಆರೈಕೆ ವಿಚಾರ ಮಾಡ್ತಾ, ಹಿರಿಯರಿದ್ರೆ ಅವರು ಸೇವೆ ಮಾಡ್ತಾ, ತಮ್ಮ ಆರೋಗ್ಯವನ್ನು ಕಾಯ್ದುಕೊಂಡು, ಜೊತೆಗೆ ತಮ್ಮ ಎಲ್ಲ ಹವ್ಯಾಸಗಳನ್ನು ತೃಪ್ತಿಪಡಿಸಿಕೊಳ್ತಾ, ತಮ್ಮ ಜ್ಞಾನ ಗಳಿಕೆಯನ್ನು ಮುಂದುವರಿಸಿದಂಥ, ಯಶಸ್ವಿಯಾಗಿ ಪೂರೈಸಿದಂಥ ವೀಣಾ ಸಂಕನಗೌಡರವರು ನಾನು ತಿಳಿದುಕೊಂಡಿರುವ ಹಾಗೆ ಬಹುಶಃ ಒಬ್ಬ ಶ್ರೇಷ್ಠ ಸಬಲ ಮಹಿಳೆ, ಎಂಪವರ್ಡ್ ವುಮನ್ ನಾನು ಅವರ ಈ ಸಂದರ್ಭದಲ್ಲಿ. ಸಂಶೋಧನೆಯನ್ನು ಕೂಡ ಎಷ್ಟು ಕಷ್ಟ ಸಾಧ್ಯವಾಗಿರುವಂಥದ್ದು ಮಹಿಳೆಯರಿಗೆ ಎಲ್ಲ ಕೆಲಸ ಮಾಡ್ತಾ. ಚೈಲ್ಡ್ ಲೇಬರ್ ಎ ಸೋಷಿಯಾಲಜಿಕಲ್ ಸ್ಟಡಿ ಎನ್ನುವಂತಹ ಸಂಶೋಧನಾತ್ಮಕ ಪ್ರಬಂಧವನ್ನು ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಅರ್ಪಿಸಿ ಅಲ್ಲಿಂದ ಡಾಕ್ಟರೇಟ್ ಪದವಿಯನ್ನು ಪಡೆದಿರುವಂಥವರು. ತಮಗೆಲ್ಲ ಗೊತ್ತಿದೆ, ಯಾವ ಮಹಿಳೆ ಆರ್ಥಿಕವಾಗಿ ಸಬಲಳಾಗಿಲ್ಲವೋ, ಸ್ವಾವಲಂಬಿಯಾಗಿಲ್ಲವೋ, ಅವಳ ಧ್ವನಿ ಅವಳ ಕುಟುಂಬದಲ್ಲಿ ಕೇಳಿಸುವುದಿಲ್ಲ, ಅವಳ ಮುಖ ಅಲ್ಲಿ ಕಾಣಿಸುವುದಿಲ್ಲ. ಈ ಸತ್ಯವನ್ನು ಮನಗಂಡಿರುವಂತಹ ವೀಣಾ ಅವರು ತಮ್ಮ ಓದಿನ, ತಮ್ಮ ಅಧ್ಯಯನವನ್ನು, ಆ ಜ್ಞಾನವನ್ನು ಹಂಚುವುದಕ್ಕೋಸ್ಕರ, ಜೊತೆಗೆ ಆರ್ಥಿಕ ಸಬಲತೆಯನ್ನು ಸಾಧಿಸುವುದಕ್ಕೋಸ್ಕರ ಪ್ರಾಧ್ಯಾಪಕ ವೃತ್ತಿಯನ್ನು ಕೈಕೊಂಡು ಗುಲ್ಬರ್ಗ, ಹುಬ್ಬಳ್ಳಿ, ಇಲ್ಲಿ ನಮ್ಮ ಧಾರವಾಡದ ಕುರ್ಕಡ್ಲಿ ಅಜ್ಜ ಮಹಿಳಾ ಮಹಾವಿದ್ಯಾಲಯದಲ್ಲಿ 12-13 ವರ್ಷಗಳವರೆಗೆ ಪ್ರಾಧ್ಯಾಪಕರಾಗಿ, ಪ್ರಾಚಾರ್ಯರಾಗಿ ಸೇವೆಯನ್ನು ಸಲ್ಲಿಸಿದಂಥವರು. ಒಳ್ಳೆಯ ಆಡಳಿತಗಾರ್ತಿಯಾಗಿ, ಇದು ಅವರು ಇನ್ನೊಂದು ಮುಖ.
ಮಹಿಳಾ ಕಾಲೇಜಿನ ಸರ್ವಾಂಗೀಣ ಪ್ರಗತಿಗೆ ಶ್ರಮಿಸಿ ಅದನ್ನು ಒಂದು ಧಾರವಾಡದಲ್ಲಿಯೇ, ಈ ಜಿಲ್ಲೆಯಲ್ಲಿಯೇ ಆ ಹುರ್ಗಡ್ಲಿ ಅಜ್ಜ ಮಹಿಳಾ ವಿದ್ಯಾಲಯವನ್ನು ಒಂದು ಪ್ರತಿಷ್ಠಿತ ಮಹಾವಿದ್ಯಾಲಯವನ್ನಾಗಿ ರೂಪಿಸಿದಂಥ ಕೀರ್ತಿ ಯಾರಿಗಾದ್ರೂ ಇದ್ರೆ ಡಾಕ್ಟರ್ ವೀಣಾ ಅವರಿಗೆ. ಅದನ್ನೆಲ್ಲ ತಾವು ಕಂಡುಕೊಂಡಿರುವಂತಹದ್ದು. ಈ ಶೈಕ್ಷಣಿಕ ಸೇವೆಯ ಜೊತೆಗೆ ಸಾಹಿತ್ಯಿಕ ಕೃಷಿಯನ್ನು ಕೂಡ ಅವರು ಮಾಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ವಿರಳಾತಿವಿರಳವಾಗಿರುವಂತಹ ಒಂದು ಕ್ಷೇತ್ರದಲ್ಲಿ ಮಹಿಳೆಯರ ಮೇಲಾಗುತ್ತಿರುವ ದೌರ್ಜನ್ಯಗಳು ಅನ್ನುವಂತಹ ಕೃತಿ ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರಸಾರಾಂಗದಿಂದ ಪ್ರಕಟಿತವಾಗಿರುವಂಥದ್ದು. ನೋವು ನುಂಗಿ ನಕ್ಕವರು ಅನ್ನುವಂತಹ ಇನ್ನೊಂದು ಕೃತಿಯನ್ನು ಬರೆದಿದ್ದಾರೆ. ಮಹಿಳೆಯರ, ಅದು ಕಂದೀಲ ಸಾಲಿ ಮತ್ತು ಇತರ ನಾಟಕಗಳು ಸರ್ ಅವರು ಹೇಳಿದ್ರಲ್ಲ, ಅದರ ಆ ಒಂದು ಕೃತಿಯನ್ನು ಕೂಡ ಬರೆದಿದ್ದಾರೆ. ವಿರಳವಾಗಿರುವಂತಹ ಈ ಸಾಹಿತ್ಯ ಪ್ರಕಾರದಲ್ಲಿ ಇವರು ಕೃಷಿಯನ್ನ ಮಾಡಿದ್ದಾರೆ. ಅದರ ಜೊತೆಗೆ ಸಾಮಾಜಿಕ ಏರುಪೇರುಗಳನ್ನು ನಿರೂಪಿಸುವಂತಹ ಅನೇಕ ಲೇಖನಗಳು ಇವತ್ತು ಕನ್ನಡದ ಅನೇಕ ಪತ್ರಿಕೆಗಳಲ್ಲಿ, ಸುಧಾಕರ್, ವಿವಿರ, ತುಷಾರ್, ಈ ಎಲ್ಲ ಪತ್ರಿಕೆಗಳಲ್ಲಿ ಪ್ರಕಟವಾಗಿರುವುದನ್ನು ನಾವು ನೋಡ್ತೇವೆ. ಅದರ ಜೊತೆಗೆ ಆಕಾಶವಾಣಿಯಲ್ಲೇ ಭ್ರೂಣ ಹತ್ಯೆಗೆ ಸಂಬಂಧಿಸಿದಂಥ ಇದ್ದಿರ್ಬೋದು, ಬಾಲ ಕಾರ್ಮಿಕರ ಸಮಸ್ಯೆಗೆ ಸಂಬಂಧಿಸಿದಂಥ ಲೇಖನಗಳ ಸಂಬಂಧಿಸಿದಂತಹ ಮಾತುಗಳನ್ನು, ವೃದ್ಧರ ಸಮಸ್ಯೆ, ದೇವದಾಸಿ ಪದ್ಧತಿಯ ನಮ್ಮಲ್ಲಿರುವಂಥದ್ದು, ಆ ಪದ್ಧತಿಯ ಸ್ಥಿತಿಗತಿಗಳ ಕುರಿತಾಗಿ ಸುಮಾರು 50ಕ್ಕೂ ಅಧಿಕ ಬಾನುಲಿ ಭಾಷಣಗಳನ್ನು ಮಾಡಿದಂತಹ ಒಳ್ಳೆಯ ಮಾತುಗಾರ್ತಿ ಡಾಕ್ಟರ್ ವೀಣಾ ಸಂಗನಗೌಡರವರು. ನನಗನ್ನಿಸ್ತದೆ ಬಹುಶಃ ಅವರ ಈ ಸಮಾಜಮುಖಿ ಚಿಂತನೆ ಏನಿದೆಯಲ್ಲ, ನಮ್ಮ ಎಲ್ಲ ಮಹಿಳೆಯರಿಗೆ ಮಾದರಿಯಾಗಿರುವಂಥದ್ದು. ಈ ಸಮಾಜದ ಏರುಪೇರುಗಳನ್ನು ತೆರೆದ ಕಣ್ಣುಗಳಿಂದ ನೋಡಿ ಅದಕ್ಕೆ ಸ್ಪಂದಿಸುವಂಥದ್ದು, ಸಾಹಿತ್ಯಿಕವಾಗಿ ಸ್ಪಂದಿಸುವಂತಹ ಅವರ ಗುಣ ನಿಜವಾಗಿಯೂ ಬಹಳಷ್ಟು ಮೆಚ್ಚಿಕೊಳ್ಳುವಂಥದ್ದು. ಕುಟುಂಬ ವತ್ಸಲೆಯರಾಗಿ ಅವರಿಗೆ ಪ್ರವೀಣ, ಪ್ರೀತಿ ಇಬ್ಬರು ಮಕ್ಕಳು, ಅವ್ರನ್ನ ಚೆನ್ನಾಗಿ ಓದಿಸಿ ಅವರಿಬ್ಬರು ಒಳ್ಳೆಯ ಹುದ್ದೆಗಳಲ್ಲಿರುವಂತೆ ಅವ್ರು ತಯಾರು ಮಾಡಿದಂಥವರು. ಅದಕ್ಕೆ ಅವ್ರನ್ನ ನೋಡಿದಾಗ ನನಗೊಂದು ಗಾದೆ ಮಾತು, ಮನೆ ಗೆದ್ದು ಮಾರು ಗೆದೆ ಅಂತ ನಮ್ಮ ಅನುಭವಿಕರು, ನಮ್ಮ ಹಿರಿಯರು ಹೇಳಿದರು. ಅದನ್ನು ಪ್ರತ್ಯಕ್ಷ ಆಚರಣೆಯಲ್ಲಿ ತಂದಿರುವಂಥವ್ರು ಡಾಕ್ಟರ್ ವೀಣಾ ಅವರು. ಜೊತೆಗೆ ಅವರ ಒಳ್ಳೆಯ ಇನ್ನೊಂದು ಅವ್ರದ್ದು ಒಳ್ಳೆಯ ಅವರ ವ್ಯಕ್ತಿತ್ವದ ಇನ್ನೊಂದು ಬಹಳ ಮಹತ್ವದ ಮುಖ ಅಂದರೆ ಅವರೊಬ್ಬ ಒಳ್ಳೆಯ ಸಂಘಟನೆಯಾಗಿರುವಂಥ ಉತ್ತರ ಕರ್ನಾಟಕ ಲೇಖಕಿಯರ ಸಂಘವನ್ನು ಕಟ್ಟಿ ಬೆಳೆಸುವಲ್ಲೇ, ಅದಕ್ಕೊಂದು ಸ್ವಂತ ಕಟ್ಟಡವನ್ನು ತಂದುಕೊಡುವಲ್ಲೇ ಶ್ರಮಿಸುತ್ತಿರುವಂಥವರಲ್ಲೇ, ಆ ಉತ್ತರ ಕರ್ನಾಟಕ ಲೇಖಕಿಯರ ಸಂಘದ ಮಹಿಳೆಯರ ಒಂದು ಧ್ವನಿಗೆ ಚೈತನ್ಯವನ್ನು ನೀಡುವಲ್ಲೇ ಬಹಳಷ್ಟು ಶ್ರಮಿಸುತ್ತಿರುವಂಥವರು ಡಾಕ್ಟರ್ ವೀಣಾ ಸಂಗನಗೌಡರವರು. ಸಾಮಾನ್ಯವಾಗಿ ನಮ್ಗೆ ಟೀಚರ್ಸಿಗೆ ಹಂಗೆ. ಮತ್ತು ಇನ್ನೊಂದು ಗಾದೆ ಮಾತೈತಿ, ಏನಂದ್ರೆ ಸೀರೆ ಅಂಗಡಿಯಾಗ ಹೆಣ್ಮಕ್ಳನ್ನ ಬಿಡಬಾರ್ದಂತ, ಕೆರೆಯಾಗ ಎಮ್ಮೆ ಬಿಡಬಾರ್ದಂತ, ಭಾಷಣ ಮಾಡೋದು ಮೈಕ್ ಬಿಡಬಾರ್ದಂತ. ಹಂಗೆ ಈಗ ಆದ್ರೆ ಒಂದು ಮಾತ್ರ ಹೇಳ್ತೇನೆ ನಿಮಗೆಲ್ಲ ಭರವಸೆ, ಇವತ್ತಿನ ದಿವಸ ನಾನೇನು ಅಷ್ಟು ಸಮಯ ತೊಗೊಳೋದಿಲ್ಲ. ಯಾಕಂತಂದ್ರೆ ನನ್ನ ಅರ್ಧಕ್ಕರ್ಧ ಕೆಲಸನ ನಮ್ಮ ಗುರುದೇವಿಯವರು ಮಾಡಿಬಿಟ್ಟಾರೆ. ಇವತ್ತು ನಾನು ಏನು ಮಾತಾಡಬೇಕು ಅಂತ ಆಲೋಚನೆ ಮಾಡಿರ್ತಿದ್ದೆ. ಅಂದರೆ ಲೇಖಕಿಯಾಗಿ ಏನು ಹೇಳ್ಬೋದು ಅಂತಂದ್ರೆ ನಾನು ನಡೆದು ಬಂದ ದಾರಿಯ ಬಗ್ಗೆ ಒಂದೆರಡು ಮಾತು ಹೇಳೋಣ ಅಂತ ಅಂದ್ಕೊಂಡಿದ್ದೆ. ಅದನ್ನು ಕೂಡ ನನ್ನ ಪರಿಚಯ ಅಂತ ಸುದೀರ್ಘವಾಗಿ ಓದಿಯವರು ಅದರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಹೇಳ್ಯಾರ. ಮೊಟ್ಟ ಮೊದಲಿಗೆ ನಮ್ಮ ಇವತ್ತಿನ ದಿವಸ ಈ ವೇದಿಕೆ ಮೇಲೆ ಬಂದು ನಿಲ್ಲುವಂಥ ಒಂದು ಸಣ್ಣ ಸಾಮರ್ಥ್ಯ ನನಗೆ ಬಂದಿದ್ರೆ ಅದಕ್ಕೆ ನನ್ನ ತಂದೆ ತಾಯಿಗಳು ಕೊಟ್ಟಂಥ ವಿದ್ಯಾ, ಬುದ್ಧಿ ಮತ್ತು ಸಂಸ್ಕಾರ ಅಂತ ಹೇಳಿ ಅವರಿಗೆ ಮೊಟ್ಟ ಮೊದಲಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸ್ತೇನೆ. ಆಮೇಲೆ ನನಗೆ ಗೊತ್ತದೆ, ನನಗಿಂತ ಹಿರಿಯರಿಲ್ಲ, ಶಿವಶರಣರಿಗಿಂತ ಹಿರಿಯರಿಲ್ಲ ಅಂತಕ್ಕಂಥ ಮಾತು ನನಗೆ ಸಂಪೂರ್ಣವಾಗಿ ಅನ್ವಯ ಆಗ್ತದೆ. ಯಾಕಂದ್ರೆ ಇಲ್ಲೇ ನೋಡ್ರಿ, ಒಂದು ಉದಾಹರಣೆ, ಮುನ್ನುಡಿ ಬರೆದವರು, ಚೆನ್ನುಡಿ ಬರೆದವರು, ಬೆನ್ನುಡಿ ಬರೆದವರು, ಶುಭ ಹಾರೈಕೆ ಬಿಟ್ಟು ಉಳಿದವರು ಎಲ್ಲರೂ, ಗುರುದೇವಿ ಅವ್ರು ಇರ್ಬೋದು, ಬದ್ನೆ ಇರ್ಬೋದು, ಪ್ರತಿಯೊಬ್ಬರು, ಕುಂದರ್ಗಿ ಅವ್ರು ಇರ್ಬೋದು, ಎಲ್ಲರೂ ನನಗಿಂತ ಸಣ್ಣವರು ವಯಸ್ಸಿನಿಂದ. ಆದ್ರೆ ಜ್ಞಾನದಿಂದ ನನಗಿಂತ ಅವರೆಲ್ಲರೂ ದೊಡ್ಡವರು. ಅದಕ್ಕೆ ಇಂಥ ವಿಚಾರ ನನಗೆ ಭಾಗಲೆಲ್ಲ ಬರ್ತಿರ್ತದೆ. ಅವಾಗ ನಾನು ನನ್ನ ಪ್ರಶ್ನೆ ಮಾಡ್ಕೊತೇನೆ, ನನಗೆ ಇಷ್ಟು ವಯಸ್ಸಾದರೂ ನಾನು ಏನು ಸಾಧನೆ ಮಾಡಬೇಕಾಗಿತ್ತು ಅದನ್ನು ಸಾಧನೆ ಮಾಡಲಿಲ್ಲ, ಯಾಕೆ ಮಾಡಲಿಲ್ಲಲ್ಲ ಅನ್ನೋಂಥ ಒಂದು ನೋವು ನನಗಿರ್ತದೆ. ಅದಕ್ಕೆ ಯಾಕೆ ಮಾಡಲಿಲ್ಲ ಅನ್ನೋದಕ್ಕೆ ನಾನಾಗ ಉತ್ತರ ಕೊಟ್ಕೊತಿರ್ತೇನೆ, ಸಮರ್ಥನೆ ಕೊಟ್ಕೊತಿರ್ತೇನೆ. ಮತ್ತು ಟು ಬಿ ಫ್ರ್ಯಾಂಕ್, ಖರೆ ಹೇಳ್ಬೇಕಂದ್ರೆ ನಾನು ನನ್ನ ಜೀವನದ ಯಾವ ಸಮಯವನ್ನು ನನ್ನ ಅಂದ್ರೆ ಚೈನಿ ಮಾಡೋ ಸಲುವಾಗಿ ಸುಖವಾಗಿರ್ಬೇಕಂತ ಹೇಳಿ ಅದಕ್ಕಾಗಿ ನಾನು ಯಾವಾಗೂ ಕಳೆದಿಲ್ಲ. ಇಡೀ ಜೀವನಾನು ಪರಿಶ್ರಮದೊಳಗೆ ಕಳೆದೇನೆ. ಇವತ್ತಿಗೂ ಕೂಡ ನಿಮ್ಮ ಮುಂದೆ ಹೇಳ್ತೇನೆ, ಟಿ ವಿ ನಮ್ಮ ಮನೆಯೊಳಗೆ ಆನ್ ಆಗೋದು ರಾತ್ರಿ 8ಗಂಟೆಗೆ ನ್ಯೂಸ್ ಶುರುವಾದಾಗ. ಆ ನ್ಯೂಸ್ ಶುರುವಾದಾಗ ಸಹಿತ ಏನೋ ಒಳಗಿನ ಕೆಲಸ ಮಾಡ್ಕೊತಾನೆ ಮಾಡ್ತೇನೆ ಹೊರತು ಅದಕ್ಕಿಂತ ಜಾಸ್ತಿ ಎಂದೂ ಟಿ ವಿ ನೋಡ್ತೇನೆ. ಇವತ್ತಿಗೂ ಕೂಡ ನನ್ನ ಹ್ಯಾಬಿಟ್ ಅಂದರೆ ಏನಾದರೂ ಕೆಲಸ ಮಾಡ್ತೇನೆ. ಮತ್ತು ಈಗ ಗುರುದೇವರು ಹೇಳಿದಲ್ಲ, ನನಗೆ ನಾನು ಒಂದೇ ಇದಕ್ಕೆ ಫೋಕಸ್ಡ್ ಆಗಲಿಲ್ಲ. ಅದರ ಬಗ್ಗೆ ಯಾವ್ಯಾವ ಕರ್ತವ್ಯಗಳು ನನಗೆ ಬರ್ತಾವೆ, ಏನೇನು ನನ್ನ ಪಾಲಿಗೆ ಕೆಲಸ ಬರ್ತದೆ ಅದನ್ನು ಶ್ರದ್ಧೆಯಿಂದ ಮಾಡೋದ್ರ ಕಡೆಗೆ ನಾನು ಗಮನ ಕೊಟ್ಟೆ.
ಒಬ್ಬ ಗೃಹಿಣಿಯಾಗಿ ಎಷ್ಟು ಸಾಧ್ಯದನೋ ಅಷ್ಟು ಒಳ್ಳೆಯ ಕೆಲಸ ಮಾಡಿದೆ. ಒಬ್ಬ ಅತ್ತಿಗೆಯಾಗಿ, ನಾದಿನಿಯಾಗಿ, ಸೊಸೆಯಾಗಿ, ಹೆಂಡತಿಯಾಗಿ, ತಂದೆ ಮಕ್ಕಳಿಗೆ ತಾಯಿಯಾಗಿ ಎಲ್ಲ ಕರ್ತವ್ಯವನ್ನು ನನಗೆ ತೃಪ್ತಿ ಆಗೋ ರೀತಿಯೊಳಗೆ ನಾನು ಮಾಡಿ ಮುಗಿಸಿದೆ. ಅದೇ ಒಂದು ತೃಪ್ತಿ ನನಗದೆ. ಈ ಉಳಿದ ಸಾಧನೆ ನಾನು ಹೆಚ್ಚಿಗೆ ಮಾಡದೆ ಹೋದ್ರು ಕೂಡ ನನಗೆ ದೇವರು ಏನು ಕರ್ತವ್ಯ ಕೊಟ್ಟ ಆ ಕರ್ತವ್ಯವನ್ನು ಸರಿಯಾಗಿ ಮಾಡಿದ್ದೀನಿ ಅನ್ನುವಂಥ ಒಂದು ಸಂತೃಪ್ತಿ ನನಗೆ ಅದ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಒಂದೆರಡು ಮಾತುಗಳನ್ನು, ಅಂದ್ರೆ ನಾನು ನಡೆದು ಬಂದ ದಾರಿ ಹೆಂಗಿತ್ತು ಅನ್ನೋದ್ರ ಬಗ್ಗೆ ಒಂದೆರಡು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ತಂದೆಯವರು ಜಡ್ಜ್ ಇದ್ದಿದ್ದರಿಂದ ಹುಣಸೂರು ಅಂತ ಊರೊಳಗಿದ್ದೆ. ಅಲ್ಲಿದ್ದಾಗ 6, 7, 8ನೇ ಕ್ಲಾಸು ಮಿಡ್ಲ್ ಸ್ಕೂಲು. ಅಲ್ಲಿದ್ದಾಗ ನನಗೆ ಹೊನ್ನಪ್ಪ ಭಾಗವತರ ಅವ್ರ ನಾಟಕಗಳನ್ನು ನೋಡುವಂಥ ಅವಕಾಶ ಸಿಕ್ಕಿತ್ತು. ಅಂದರೆ ಪ್ರತಿಯೊಂದು ನಾಟಕಕ್ಕೂ ಫ್ರೆಂಡ್ಸ್ ಸೀಟ್ನಾಗ ಕುಂತು ನಾಟಕ ನೋಡ್ತಿದ್ದೆ. ಅದನ್ನು ನೋಡಿದ ಮೇಲೆ ನನಗೆ ಭಾಳ ಅದರ ಪ್ರಭಾವ ನನ್ನ ಮೇಲೆ ಆಗ್ತಿತ್ತೇನೋ. ಹಾಗಾಗಿ ಅಲ್ಲಿ ಸ್ಕೂಲೊಳಗೆ ವಾರಕ್ಕೊಂದು ದಿನ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡುವಂಥ ರೂಢಿ ಇತ್ತು. ಅವಾಗ ಆ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡುವಾಗ ಆ ಸ್ಕೂಲಿಗೆ ಮಾನಿಟರ್ ನಾನೇ ಇದ್ದೆ. ಹಾಗಾಗಿ ನಾನು ಆ ಕಾರ್ಯಕ್ರಮ ಹೆಂಗೆ ಆಯೋಜಿಸಿ ಮಾಡ್ತಿದ್ದೆ ಅಂದರೆ ನಾಟಕಗಳನ್ನು ಮಾಡೋದು. ಆ ನಾಟಕ ಮಾಡುವಾಗ ಏನೇನೋ ಕಥೆಗಳನ್ನು ಕೇಳಿರ್ತೇವೆ. ಆ ಕಥೆಗಳನ್ನು ನಾಟಕ ರೂಪದೊಳಗೆ ಪರಿವರ್ತನೆ ಮಾಡಿ ಅದರೊಳಗೆ ವಿಶೇಷವಾಗಿ ರಾಜನ ಪಾತ್ರ ಮಾಡೋದು ಅಂದರೆ ಭಾಳ ಹುಡುಕು ನನಗೆ. ರಾಜನ ಪಾತ್ರ ಮಾಡೋದು. ಆ ರಾಜನ ಪಾತ್ರ ಮಾಡುವಾಗ ರಟ್ಟಿನ ಕಿರೀಟ, ರಟ್ಟಿನ ಕೈ ಹಿಡ್ಕೊಳ್ಳೋದು, ಇಂಥವೆಲ್ಲ ಮಾಡೋದು. ಹಿಂಗೆ ಮಾಡಿ ಆ ನಾಟಕದ ಹುಚ್ಚನ್ನು ಬೆಳೆಸ್ಕೊಂಡು ಬಂದೆ. ಮುಂದೆ ಕಾಲೇಜ್ KCD ಒಳಗೆ ಬಂದಾಗ ನಿಮಗೆಲ್ಲ ಆಶ್ಚರ್ಯ ಆಗ್ತದೆ. ಇವತ್ತು ನಾನು ಎಷ್ಟು ಅಂದ್ರೆ ಮದುವೆ ಆದಮೇಲೆ ಎಷ್ಟು ನಾನು ತಗ್ಗೆ ಬಗ್ಗೆ ನಡೆಯುವಂಥ ಗುಣ ಬೆಳೆಸ್ಕೊಂಡೆ. ಆದರೆ ಕಾಲೇಜ್ನೊಳಗಿದ್ದಾಗ ನನಗೆ ಎಷ್ಟು ಧೈರ್ಯ ಇತ್ತಲ್ಲ ಅಂತ ನನಗೆ ಒಮ್ಮೊಮ್ಮೆ ಆಶ್ಚರ್ಯ ಆಗ್ತದೆ. KCD ಒಳಗೆ ಬಹುಶಃ ಸಿಲ್ವರ್ ಜೂಬ್ಲಿ ಸೆಲೆಬ್ರೇಷನ್ ಇತ್ತು ಕಾಣ್ತ. ಆವಾಗ ಠಕ್ಕೆ ಅಂತ ಒಂದು ನಾಟಕ ಮಾಡಿದೆ ಸ್ಟೇಜ್ ಮೇಲೆ. ಅದರೊಳಗೆ ಮುಖ್ಯ ಪಾತ್ರ ನಂದೇ ಇತ್ತು. ಅಂಥ ಧೈರ್ಯಸ್ಥಿದ್ದಕ್ಕೆ ಇಷ್ಟು ಹೆಂಗೆ ಅಧೈರ್ಯ ಅಥವಾ ಧೈರ್ಯ ಕಳ್ಕೊಂಡೆ ಅಂತ ನನಗೆ ಒಮ್ಮೊಮ್ಮೆ ಆಶ್ಚರ್ಯ ಆಗ್ತದೆ. ಏನಿವೆ ಅದನ್ನೆಲ್ಲ ದಾಟಿಸ್ಕೊಂಡು ಈಗ ಬಂದೇನಲ್ಲ ಅನ್ನೋದೇ ಒಂದು ಸಂತೃಪ್ತಿ. ಮುಂದೆ ಇದೇ ನಾಟಕವನ್ನು MA ಡಿಪಾರ್ಟ್ಮೆಂಟ್ನೂ ಹೋದ ಪೋಸ್ಟ್ ಗ್ರ್ಯಾಜುಯೇಷನ್ ಒಳಗೂ ಕೂಡ ಮಾಡುವಂಥ ಸದವಕಾಶ ನನಗೆ ಬಂತು. ಆಮೇಲೆ ಇದು ನಾಟಕದ ಹವ್ಯಾಸ ಹೆಂಗೆ ಬೆಳೀತು ಅನ್ನೋದ್ರ ಬಗ್ಗೆ ಹೇಳಿದೆ. ಮುಂದೆ ಮದುವೆ ಆದಮೇಲೆ ಏನಾಯ್ತಂದ್ರೆ ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲರೂ ಕೂಡಿ ಬಂದು ಒಂದು ದಿವಸ ನಮ್ಮ ಮನೆಯವ್ರು ಹೇಳಿ, ಇಲ್ರಿ ಮತ್ತು ನಿಮ್ಮ ಮಿಸ್ಸಸ್ ಇಷ್ಟು ಕಲ್ತವ್ರದಾರ, ನಮ್ಮ ಮಂಡಳಕ್ಕೆ ಸೇರಿಸ್ರಿ ಅಂತ ಹೇಳಿದ್ರು. ಆಯ್ತು, ಅಲ್ಲಿ ಹೋಗಿ ಪ್ರೆಸಿಡೆಂಟ್ ಆದೆ. ಆಮೇಲೆ ಆವಾಗ ಕೆಲವು ನಾಟಕಗಳನ್ನು ಬರೆದು ಅವರೆಲ್ಲರ ಕಡೆಯಿಂದ ಆಡಿಸಿ ರೇಡಿಯೋ ನಾಟಕಗಳನ್ನು ಬರೆಯಲಿಕ್ಕೆ ಪ್ರಾರಂಭ ಮಾಡಿದೆ. ಇದು ಈ ನಾಟಕ ಬರೆಯುವಂಥ ಹವ್ಯಾಸ ಬೆಳೆಯಲಿಕ್ಕೆ ಕಾರಣ ಆಯಿತು ಅಂತ ಹೇಳ್ಬೋದು. ಮುಂದೆ ಲೇಖಕಿಯಾಗಿ ಯಾವ ರೀತಿ ಬಂದೆ ಅಂತಂದ್ರೆ, ಚಿಕ್ಕೋಡಿಯೊಳಗಿದ್ದಾಗ ನಾನು 10th ಪರೀಕ್ಷೆ ಕ್ಲಾಸ್ನೊಳಗಿದ್ದಾಗ ಕೆಲವೊಂದು ಕವನಗಳನ್ನು ಬರೆದೆ. ಅದಾದ ಮೇಲೆ ಒಂದು ಆಧುನಿಕ ರಾಮಾಯಣ ಅನ್ನೋಂಥ ಒಂದು ಆರ್ಟಿಕಲ್ ಬರೆದೆ. ಅದು ಅವಾಗ ಹೊಸ ಪ್ರಯೋಗ. ಅಂದ್ರೆ ಅವಾಗಿನ ಪ್ರಚಲಿತ ಸಿನಿಮಾ ಹಾಡುಗಳನ್ನು ಅಳವಡಿಸಿ ರಾಮಾಯಣದ ಕಥೆಯನ್ನು ಬರೆಯೋದು. ಈಗ ಅದು ಕಾಮನ್ ಆಗಿದೆ, ಎಲ್ಲದಕ್ಕೂ ಬಳಸ್ಕೊಂಡು ಹೋಗ್ತಾ ಇರೋದನ್ನು ನಾವು ಗಮನಿಸ್ತೇವೆ. ಮುಂದೆ ಇದಾದ ಮೇಲೆ ಮದುವೆಗಿಂತ ಮೊದಲು MA ಆದ ಕೂಡಲೇ ಒಂದು ಲೇಖನ ಬರೆದೆ, ಪ್ರಪಂಚದ ನಗರೀಕರಣ ಅಂಥೇಳಿ. ಅದು ಆಮೇಲೆ ಅದರ ಜೊತೆಗೆ ಒಂದು ತುಮುಲ ಅಂಥೇಳಿ ಕಥೆ ಬರೆದೆ. ಇವೆರಡು ಪ್ರಕಟ ಆದರೂ ನನಗೆ ಭಾಳ ಸಂತೃಪ್ತಿ ಸಿಗಲಿಲ್ಲ. ಯಾಕಂದ್ರೆ ಆವಾಗ ಮದುವೆ ಆಯಿತು, ಅಷ್ಟೊತ್ತಿಗೆ ನನ್ನ ಹೆಸರು ಚೇಂಜ್ ಆಗಿಬಿಟ್ಟಿದೆ. ನಾ ಬೇರೆನ ಹೆಣ್ಮಗಳಾಗಿದ್ದೆ, ಅಲ್ಲಿ ಹೆಸರೇ ಬೇರೆ. ಯಾವುದೋ ಆರ್ಟಿಕಲ್ ಬಂದಂಗೆ ಒಂಥರ ಫೀಲ್ ಆಯ್ತು ನನಗೆ. ಅದು ಒಂದು ನನಗೆ ಡಿಸ್ಕರೇಜ್ಮೆಂಟ್ ಆಯಿತು ಅಂತ ಹೇಳ್ಬೋದು. ಮುಂದೆ ಇದನ್ನು ಯಾರು ಹೇಳಬಾರ್ದು, ಆದರೆ ಯಾರಾದ್ರೂ ಪ್ರೋತ್ಸಾಹ ಕೊಡೋರು ಸಿಗಲಿಲ್ಲ ನನಗೆ. ಹಾಗಾಗಿ ನಾನು ನಮ್ಮ ಗೆಳತಿಯ ಬಂದವರಿಗೆಲ್ಲ ತೋರಿಸಿದ್ದೆ, ನೋಡ್ರಿ ಹಿಂಗೆ ನಾಟಕ ಬರೆದೆ ನೋಡ್ರಿ. ಮತ್ತು ಇದನ್ನು ತೋರಿಸಿದಾಗ ಅದು ತೋರಿಸ್ತಾ ಎಷ್ಟು ಕ್ಷಣಕ್ಕಿದ್ದೆ ಅಂದರೆ, ಹೋಗಿ ತೊಗೊಂಡು ಬಂದಿದ್ದನ್ನು ಒಂದು 2 ಕಾಪಿ 4 ಕಾಪಿ ತರಬೇಕು ಅನ್ನೋ ಸಹಿತ ನನ್ನ ತಲೆಯೊಳಗಿದ್ದಿಲ್ಲ. ಒಂದೇ ಕಾಪಿ ತೊಗೊಂಡ್ಬಂದೆ, ತೋರಿಸೋದು, ಅವತ್ತು ತೊಗೊಂಡು ಹೋಗೋದು, ಕಳ್ಕೊಂಡು ಬಿಡೋದು. ಹಿಂಗೆ ಮಾಡಿ ಯಾವುದೂ ಕೂಡ ದಾಖಲೆಗಳು ಉಳಿಲಿಲ್ಲ. ಎಷ್ಟೊಂದು ನಾಟಕ 10-15 ನಾಟಕಗಳನ್ನು ರೇಡಿಯೋ ನಾಟಕ ಬರೆದೆ, ಆದರೆ ಯಾವುದೂ ದಾಖಲೆ ಉಳಿಲಿಲ್ಲ. ಕೊನೆಗೆ ಇದನ್ನು ಕಾಣಿಸ್ಬೇಕು, ಒಂದು ಸಮಾಧಾನ ತೊಗೊಳ್ಬೇಕಂತ ತಿಳ್ಕೊಂಡು ಈಗ ಅವುಗಳನ್ನು ನೆನಪು ಮಾಡ್ಕೊಂಡು ಒಂದೊಂದೇ ಬರೀತಾ ಹೊರಟೇನೆ. ಹಾಗಾಗಿ ಅದು ಬರದ್ನೆಲ್ಲ ಅನ್ನೋ ಒಂದು ಸಮಾಧಾನ ನನಗೆ ಸಿಕ್ಕಿದೆ. ಮತ್ತು ಮದುವೆ ಆದಮೇಲೆ ಮಕ್ಕಳ ಲಾಲನೆ ಪಾಲನೆ ಒಳಗೆ ತೊಡಗಿದೆ. ಹಾಗಾಗಿ ಸುಧಾದೊಳಗೆ ಒಂದು ಲಾಲಿಸಿದ್ರೆ ಮಕ್ಕಳು ಪೂಜಿಸಿದ್ರೆ ದೇವರು ಅಂತಕ್ಕಂಥ ಒಂದು ಆರ್ಟಿಕಲ್ ಬರೆದೆ, ಅದು ಪಬ್ಲಿಷ್ ಆಯಿತು. ಅದಾದಮೇಲೆ ಬ್ಯಾಡಗಿಗೆ ಹೋಗುವಂಥ ಸಂದರ್ಭ, ನಮ್ಮೂರು ಬ್ಯಾಡಗಿಗೆ ಹೋಗುವಂಥ ಸಂದರ್ಭದೊಳಗೆ ಅಲ್ಲಿ ಹೆಣ್ಮಕ್ಳು ಒಡಪನ್ನು ಹಾಕಿ ಗಂಡನ ಹೆಸರು ಹೇಳೋದನ್ನು ಕೇಳಿದಾಗ ಭಾಳ ಖುಷಿ ಅನಿಸಿತ್ತು ನನಗೆ. ಎಷ್ಟು ಚಂದ ಒಡಪು ಹೇಳ್ತಾರಲ್ಲ ಅಂತ ಅವನ್ನೆಲ್ಲ ಬರ್ಕೊಂಡು ಬಂದು ಒಂದು ಲೇಖನ ಬರೆದೆ, ಮಲ್ಲಿಗೆ ಮುಡಿದಂಗೆ ಈ ಒಡಪಿನ ಬಂದ ಅಂಥೇಳಿ. ಅದು ಮಯೂರದೊಳಗೆ ಪ್ರಕಟ, ಮಯೂರದೊಳಗೆ ಮುಖಪುಟದ ಲೇಖನ ಆಗಿ ಬಂತು. ಅದನ್ನು ಬೆಂಗಳೂರು ನಾವು ತೊಗೊಂಡು ಸುರೇಶ್ ಹೆಬ್ಳಿಕರ್ ಅವ್ರು ನಮ್ಮ ಫ್ಯಾಮಿಲಿ ಫ್ರೆಂಡ್, ಅವ್ರು ಫೋನ್ ಮಾಡಿ ಹೇಳಿದ್ರು, ನಿಮ್ಮ ಆರ್ಟಿಕಲ್ ಭಾಳ ಚಂದ ಬಂದಿದ್ರಿ. ಓಡಿ ಹೋಗಿ ಅದೊಂದು ಕಾಪಿ ತೊಗೊಂಡು ಬಂದೆ. ಅವಾಗಲೂ ಅದೇ ಮುರ್ತಾನೆ, ಒಂದೇ ಕಾಪಿ ತೊಗೊಂಡು ಬಂದೆ. ಅದನ್ನು ಯಾರಿಗೂ ಹೇಳ್ತೇವೆ ತೋರಿಸಿದ್ರಾಗ ಕಳ್ಕೊಂಡೆ. ಆಮೇಲೆ ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬಕ್ಕಿದ್ದ, ಆಕೆಗೆ ಕೇಳಿದೆ ನಾನು, ನಿನ್ನ ಹತ್ರ ನನ್ನ ಹತ್ರ ಐತೆ ಅದು ಕಾಪಿ ಅಂತ. ಭಾಳ ಖುಷಿ ಆದ. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಅದು ನಿನ್ನ ಕಡೆ ಕಾಪಿ ಅದೆಲ್ಲ ಕೊಡು. ಅಯ್ಯೋ ನಾ ಮನಿ ಶಿಫ್ಟ್ ಮಾಡುವಾಗ ಅದು ಕಳ್ದು ಹೋದ್ವಾ ಅಂತ.
ಹೀಗಾಗಿ ಅದು ನೆನಪು ಸಿಗಲಿಲ್ಲ. ಅದನ್ನು ನಾನು ನೆನಪು ಮಾಡಿಕೊಂಡು ಈಗ ಈ ತಂದೆ ಶಾಲೆ ಮತ್ತು ಇತರ ನಾಟಕಗಳೊಳಗೆ ಒಡಪಿನ ಬಂದ ಮನಕ್ಕೆ ಆನಂದ ಅಂತ ಹೇಳಿ ಒಂದು ರೂಪಕ ಬರೆಯೋದ್ರ ಮುಖಾಂತರ ಅದನ್ನು ಮತ್ತೆ ಹೊರಗೆ ತರುವಂಥ ಪ್ರಯತ್ನವನ್ನು ಮಾಡಿದ್ದೇನೆ ಅಂತ ಹೇಳ್ತೀನಿ. ಮತ್ತು ಇನ್ನೂ ಅನೇಕ ನಾಟಕಗಳದಾವ, ಗಸಗಸೆ ಪಾಯಸ ಅಂತಕ್ಕಂಥದ್ದು, ದೇವಿ ಬಂದಾಳವ ದೇವಿ ಅಂತಕ್ಕಂಥದ್ದು, ಇವೆಲ್ಲ ಏನು ಬರದೆ ನಿಮ್ಮ ಥೀಮ್ ಏನು ಅದ ಅನ್ನೋದು ನೆನಪು ಬರವಲ್ತು ನನಗೆ. ರೇಡಿಯೋ ಸ್ಟೇಷನ್ಗಳಿಗೆ ಹೋದರೆ ಏನಾದರೂ ಸಿಗ್ತದೋ ಏನೋ ಅಂತ ನನಗೆ ಗೊತ್ತಿಲ್ಲ, ನೋಡ್ಬೇಕು, ಪ್ರಯತ್ನ ಮಾಡಬೇಕು. ಆಮೇಲೆ ಅನೇಕ ದಿನಪತ್ರಿಕೆಗಳೊಳಗೆ ಮತ್ತು ಅಭಿನಂದನಾ ಗ್ರಂಥಗಳೊಳಗೆ ಹಲವಾರು ಪ್ರಬಂಧಗಳನ್ನು ಕೂಡ ಬರೆಯುವಂಥ ಪ್ರಯತ್ನ ಮಾಡಿದೆ. ಮುಂದೆ ನೌಕರಿ ಮಾಡಕತ್ತಿದ್ಮೇಲೆ ಯಾವ ಫೀಲ್ಡಿಗೆ ಹೋಗ್ಬೇಕಂತಂದ್ರೆ ನಮ್ಮ ಸೋಷಾಲಜಿ ಫೀಲ್ಡು, ಅಲ್ಲೇ ಚೈಲ್ಡ್ ಲೇಬರ್ ಬಗ್ಗೆ ವೈಚಾರಿಕ ಲೇಖನಗಳನ್ನು ಭಾಳಷ್ಟು ಬರೀತಾ ಬರ್ತಾ ಒಂದು 20-25 ಲೇಖನಗಳನ್ನು ಬರೆದೆ. ಅದು ಮತ್ತು ನನ್ನ ಕ್ಷೇತ್ರ ಬೇರೆ ಆಯ್ತಲ್ಲ, ಹೀಗಾಗಿ ಆಮೇಲೆ ಮುಂದೆ ಇದು ಆಮೇಲೆ 2007 ನಿವೃತ್ತಿ ಆದಮೇಲೆ ಹಲವಾರು ಪುಸ್ತಕಗಳನ್ನು ಬರೆಯುವಂಥ ಪ್ರಯತ್ನವನ್ನು ಮಾಡ್ತಾ ಬಂದೆ. 1995 ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಮಹಿಳೆಯರ ಮೇಲೆ ಆಗುತ್ತಿರೋ ದೌರ್ಜನ್ಯ ಅಂತಕ್ಕಂಥ ಪ್ರಕಟ ಆಗೋದು ಒಂದು ಖುಷಿಯಾಯಿತು. ಅದಾದಮೇಲೆ ನೋವು ನುಂಗಿನ ಕವರು ಅಂತಕ್ಕಂಥದ್ದು ಅಂದರೆ ಹೆಣ್ಣುಮಕ್ಕಳ ಸಮಸ್ಯೆಗಳೆಲ್ಲ ನನಗೆ ಅನುಭವವೂ ಆಗಿತ್ತು, ಕಂಡಿದ್ದೇನು ಬಹುದು. ಹೀಗಾಗಿ ಅವುಗಳನ್ನು ಬರೆಯುವಂಥ ಕೆಲಸ ಮಾಡಿದೆ. ಅದು ಒಂದು ಒಳ್ಳೆಯ ಪುಸ್ತಕ ಆಗಿ ಹೊರಗೆ ಬಂದು ಅದು ಒಂದು ಸಮಾಧಾನ ನನಗೆ ಕೊಟ್ಟದ ಅಂತ ಹೇಳ್ಬೋದು. ಪ್ರತಿಯೊಂದು ದಿವಸಕ್ಕೆ ಅವರೆಲ್ಲ ಟೈಮ್ ಟೇಬಲ್ ಹಾಕೊಂಡು 2-3 ದಿವಸದಿಂದ ಅಂಗಡಿಯವ್ರು ಹಿಂಗಾಗಬೇಕು ಸುಮಾರಷ್ಟು ಅಚ್ಚುಕಟ್ಟಾಗಿ ಭಾಳ ಪ್ರಯತ್ನ ಮಾಡಿದ್ದಾರೆ. ಯಾಕಂದರೆ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ನಮಗೆ ಏನೋ ಒಂದು ಸ್ತೋತ್ರಗಳು ಅಂದರೆ ಹೆಚ್ಚು ಪ್ರೇಕ್ಷಕರು ಬರೋದು ಬಹಳ ಕಡಿಮೆ ಅಲ್ಲ. ಆದರೆ ನೀವು ಅವರ ಮೇಲಿಟ್ಟಂಥ ಪ್ರೀತಿ, ವಿಶೇಷವಾಗಿ ಉತ್ತರ ಕರ್ನಾಟಕದ ಏನು ಒಂದು ಸಹೋದರಿಯರು, ಪದಾಧಿಕಾರಿಗಳು ಮತ್ತು ಸದಸ್ಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದರೆ ನಿಮಗೆ ಹೃದಯಪೂರ್ವಕವಾಗಿ ಧನ್ಯವಾದ ಹೇಳ್ತೀನಿಲ್ಲ. ಈಗಾಗಲೇ ಸುಶ್ಲೇಂದ್ರ ಆಚಾರ್ಯ ಅವರು ಭಾಳ ಒಳ್ಳೆಯ ಏನು ವಾಗ್ಮಿಗಳು, ಒಳ್ಳೆಯ ಏನೋ ಒಂದು ಯಾವುದೇ ಒಂದು ಕಾರ್ಯಕ್ರಮ ಅಂದರೆ ಭಾಳಷ್ಟು ಸಹಾಯ ಸಹಕಾರ ಮಾಡ್ತಾರೆ. ಒಟ್ಟಲ್ಲಿ 3 ಜನ ಚೆನ್ನಾಗಿ ಮಾಡೋದು. ಬೇರೆ ಪ್ರಜ್ಞಾ ಮತ್ತೆ ಹೇಳಿ ಮೇಡಮ್, ನನಗೇನಪ್ಪ ಅವರು ವಾಣಿಜ್ಯಶಾಸ್ತ್ರ ಪ್ರಾಧ್ಯಾಪಿಕಾಗಿ ಕನ್ನಡದವ್ರು ಮಾಡೋದು ಮಾತಾಡೋದು ಮುಖ್ಯಲ್ಲ, ಅವ್ರು ಬೇಕಾದ ಮಾತಾಡೋದು. ಬಟ್ ಅವರು ನನಗೆ ನಮ್ಮ ಕಾಲೇಜ್ ಹಲಸಿಗೆ ಅಂತಿದ್ರು. ಅದೇ ರೀತಿಯಾಗಿ ನಮ್ಮ ಪ್ರಜ್ಞಾ ಮಧ್ಯವರ್ ಮೇಡಮ್ ಎಷ್ಟು ಸಾಹಿತ್ಯದ ಆಸಕ್ತಿ ಇದೆ, ಅವ್ರು ಮಾತಾಡ್ತಕ್ಕಂಥ ಶೈಲಿ ಎಷ್ಟು ಅವರು ಆಳವಾದಂಥ ಅಧ್ಯಯನ ಮಾಡ್ತಕ್ಕಂಥದ್ದು. ಹೀಗಾಗಿ ಅವರು ಮಾಡಿದ್ರೆ ಮತ್ತೆಲ್ಲ ನಮ್ಮ ಏನು ಅಂದ್ರೆ ಅದಕ್ಕೆಲ್ಲ ಕಾರಣೀಭೂತಂದ್ರೆ ನಮ್ಮ ವೀಣಾ ಶಂಕರ್ ಮೇಡಮ್ ಅವರ ಮನೆಯವರ ಹೆಸರಲ್ಲೇ ಪ್ರತಿ ವರ್ಷ ಒಂದು ಅವ್ರದ್ದು ಜನ್ಮದಿನ ಆ್ಯಕ್ಚುಲಿ ಅದು ಇದು ಅಕ್ಟೋಬರ್ ಇತ್ತು. ಆಮೇಲೆ ನನ್ನ ಪುಣ್ಯತಿಥಿ, ಹೀಗಾಗಿ ಯಾವುದಾದ್ರು ಒಂದು ದಿವಸ ಮಾಡ್ಬೇಕಂತಿತ್ತು. ಹೀಗಾಗಿ ಪ್ರತಿ ವರ್ಷ ಮಕ್ಕಳಿಬ್ಬರು ನಮ್ಮ ಪ್ರೀತಿ ಆಗಲಿ ಅವರು ಪ್ರವೀಣ ಆಗಲಿ ತಂದೆ ಹೆಸರಲ್ಲಿ ಏನಾದರೂ ಒಂದು ಕಾರ್ಯಕ್ರಮ ಮಾಡಿ ಅದೊಂದು ಉದ್ಘಾಟನೆ ಮಾಡಬೇಕು, ಆ ಒಂದು ಪುಸ್ತಕ ಬಿಡುಗಡೆ ಮಾಡ್ಬೇಕಂತಕ್ಕಂಥ ಇಟ್ಕೊಂಡು ಈ ರೀತಿ ಮಾಡ್ಬೇಕಂತ. ಯಾಕಂದ್ರೆ ಇಲ್ಲದೇ ಇದ್ರೆ ನಮ್ಮ ನೆನಪಾಗುತ್ತೆ. ನನಗೂ ಸಿದಕ ಸಾಹೇಬರ ಬಹಳ ಪರಿಚಯ. ಒಮ್ಮೆ ನಾವು ಅವ್ರ ಕೂಡ ಹಾವೇರಿಯಿಂದ ಬರ್ತಾ ಇದ್ವಿ. ಇನ್ನು ನನ್ನ ಬಾಜುಗೆ ಕೂತಿದ್ರೆ ನಂದೆಲ್ಲ ಪರಿಚಯ ಆಯ್ತು. ಅವಾಗ ನನ್ನ ಮಗಳ ದರ್ಶನ ಕೇಳಿದ್ರೆ ನಮ್ಗೆ ಏನು ಮಾಡ್ತಾಳೆ ಏನು ಅಂದ್ರೆ ಏನೋ ಸಾಧ್ಯವಾದಷ್ಟು ಹೆಲ್ಪ್ ಮಾಡ್ಬೇಕು. ನನ್ನ ಮಗಳ ಆದ್ರೆ ಇಮಿಡಿಯೇಟ್ ಬಯೋಡೇಟಾ ಕಳಿಸ್ರಿ, ಏನೋ ನಾನು ಮಾಡ್ತೀನಿ. ಈ ರೀತಿಯಾಗಿ ಯಾವುದೇ ಒಬ್ಬ ವ್ಯಕ್ತಿ ಭೇಟಿ ಆದಾಗ ಏನೋ ಸಾಧ್ಯವಾದಷ್ಟು ಸಹಾಯ ಸಹಕಾರ ಮಾಡ್ತಕ್ಕಂಥ ಒಂದು ಒಂದು ಒಳ್ಳೆಯ ಗುಣ ಸಹರಿತ್ತು ಅಂತ ಬಹಳಷ್ಟು ನಿಕಟವಾಗಿ ಅವ್ರ ಜೊತೆಗೆ ನಾವು ಸಂಪರ್ಕಿದ್ದು ಅಂತ ವ್ಯಕ್ತಿ ನಮ್ಮ ಇನ್ನೂ ನಮ್ಮ ಜೊತೆಗೆ ಇರಬೇಕಾಗಿತ್ತು. ಹೇಳಿಕ್ಕೆ ಆಗೋದಿಲ್ಲ ಅವಾಗ ಏನಾಗುತ್ತೆ ಅಂತ ಹೇಳಿ. ಹೀಗಾಗಿ ನಮ್ಗೆ ಅದಷ್ಟೇ ಅಲ್ಲ, ಮೇಡಮ್ ಅವ್ರ ಮನೆಗೆ ಯಾವಾಗ ಹೋದ್ರೆ ಹಂಗೆ ಕಳಿಸೋದಿಲ್ಲ. 2-3 ಸಲ ಹೋಗ್ತೀನಿ, ಕಷಾಯ ಕುಡೀರಿ, ಅದನ್ನು ಕುಡೀರಿ, ಅಂದ್ರೆ ಆ ರೀತಿಯಾದ ಸಂಸ್ಕಾರ ನಾನು ಸದ್ಯಕ ಅವ್ರ ಮನೆಗೆ ಹೋಗಿದ್ದು ನಾನು ಅನ್ವಯಿಸಿದ್ದೇನೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಒಟ್ಟಿನ ಇವತ್ತಿನ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮತ್ತು ನಾವು ನಾಟಕದಲ್ಲಿ ಸುಮಾರು 4 ನಾಟಕ ಬೇಕು ಮೇಡಮ್ ಅವರು ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ರೆ ಅವ್ರು ಹೇಳಿದ್ದು ನಿಜಕ್ಕೂ ನನಗೆ ಒಬ್ಬ ವ್ಯಕ್ತಿ ಬಗ್ಗೆ ಹೇಳಕ್ಕೆ ಹೋಗುದಿಲ್ಲ. ನಿಮ್ಗೆ ಗೊತ್ತಿದೆ, ನನಗಂತೂ ನೋವಾಯ್ತು. ಒಬ್ಬ ಅಮ್ಮ ಬೆಂಗಳೂರಲ್ಲಿ ನಾ 2-3 ಸಲ ಹೋಗಿ ಬನ್ನಿ, ಸರ್ಗೆಲ್ಲ ಗೊತ್ತಿದೆ, ಅದು ಹೇಳಕ್ಕೆ ಹೋಗೋದಿಲ್ಲ. ಎಲ್ಲ ಇದ್ರ ಸದ್ಯಕ ಅಮ್ಮ ಅನಾಥಾಗಿ ಅಲ್ಲೇ ತೀರ್ಕೊಂಡಿಲ್ಲ. ಇಂಥ ಎಷ್ಟೋ ನಾವು ಮಾತಾಡ್ತೀವಲ್ಲ, ಭಾಷಣ ಮಾಡ್ತೀವಲ್ಲ, ಬಟ್ ಯಾರು ನೋಡ್ಲಿಕ್ಕೆ ಹೋಗೋದಿಲ್ಲ. ಅವ್ರು ರಾಷ್ಟ್ರೀಯ ಸಲ ಜಗಳ ಮಾಡ್ತೀವಿ, ಹೊಡೆದಾಟ ಮಾಡ್ತೀವಿ. ನಿಜಕ್ಕೂ ಮೇಡಮ್ ಅವ್ರು ಬಂದ್ರೆ ನಾನು ಕಣ್ಮುಂದೆ ನೋಡಿದ್ದಲ್ಲ. ಹೀಗಾಗಿ ಈ ರೀತಿ ಎಷ್ಟೋ ತಂದೆ ತಾಯಿಯಿಂದ ನಾವು ಅವ್ರಿಗೇನು ವಯಸ್ಸಾದ ಸಂದರ್ಭ ದಯವಿಟ್ಟು ಮನಸ್ಸು ನೋಯಿಸ್ಲಿಕ್ಕೆ ಹೋಗಬಾರ್ದು. ಆದಷ್ಟು ಮಟ್ಟಿಗೆ ನಮ್ಮ ಕೊನೆಯ ತನಕನೂ ನಮ್ಮ ತಂದೆ ತಾಯಿಗಳನ್ನು ಸರಿಯಾಗಿ ನೋಡ್ಕೊಂಡು ಮಾತ್ರ ನಮಗೆ ಆಯುಷ್ಯ ಜಾಸ್ತಿ ಆಗಿದೆ ಮತ್ತು ಮನಸ್ಸು ಒಂದು ಶಾಂತವಾಗುತ್ತೆ. ಆ ನಿಟ್ಟಿನೊಳಗೆ ಎಲ್ಲರೂ ಮಾಡುವಂಥ ನಡೆಯಲು ಸರ್ ಒಟ್ಟಿನಲ್ಲಿ ಇವೆಲ್ಲ ಸಹೋದರಿ ಇವೆಲ್ಲ ನಮ್ಮ ತಾಯಿ ಇದ್ದಂಗೆಲ್ಲ. ಹೀಗಾಗಿ ನೀವು ಏನು ಉತ್ತರ ಕನ್ನಡ ಲೇಖಕರಲ್ಲ, ಇನ್ನೂ ಹೆಚ್ಚು ಸಮಾಜಕ್ಕೆ ಒಳ್ಳೆಯ ರೀತಿಯಾಗಿ ಸುಮ್ಮನೆ ಬಂದು ಡ್ರೆಸ್ ಹಾಕೊಂಡು ಫ್ಯಾಷನ್ ಮಾಡೋದು ಬೇಡ.
ಈ ರೀತಿಯಾಗಿ ವೀಣಾ ಮೇಡಮ್ ಅಂತ ವ್ಯಕ್ತಿಗಳಿಗೆ ನೀವೇನೋ ಒಂದು ವೇದಿಕೆ ಕೊಡ್ತಾರಲ್ಲ ಆ ರೀತಿ ಅದೇ ಕವನ ಬರ್ರಿ, ಕಥೆ ಬರ್ರಿ. ನನಗಂತಿ ಮೂರ್ಸೇನ್ ಮೇಡಮ್ ಅವ್ರ ಮನೆಯವರು ಖ್ಯಾತ ಚಾರ್ಟರ್ಡ್ ಅಕೌಂಟೆಂಟ್ ಅಲ್ಲ, ಅವ್ರು ಇಷ್ಟು ಚೆನ್ನಾಗಿ ಆ ಒಂದು ವಚನ ಒಂದು ಗಾಯನ ಮಾಡ್ತಾ ಇದ್ದಾರೆ, ಅದೆಲ್ಲ ಯೂಟ್ಯೂಬ್ದಲ್ಲಿ ಬರ್ತಾ ಇತ್ತು. ಅಂತಹ ಒಬ್ಬ ಸಹೋದರಿ ನಿಜಕ್ಕೂ ನನಗೆ ಹುಬ್ಬಳ್ಳಿಯಿಂದ ಇಲ್ಲಿ ಬಂದಾರ. ಒಟ್ಟಿನಲ್ಲಿ ಇರ್ತಕ್ಕಂಥ ಎಲ್ಲರೂ ತಮ್ಮದೇ ಆದಂಥ ಒಂದು ಪ್ರತಿಭೆ ಇದೆ. ನಿಮಗೆ ನಾನು ತಲೆಯಲ್ಲಾಗಿದ್ದೇನೆ ಅಂತ ಹೇಳ್ತಾ, ಬಟ್ ನನ್ನ ಉದ್ದೇಶ ಅಂತಂದ್ರೆ ಸಾಹಿತ್ಯ ಪರಿಷತ್ನಲ್ಲಿ ಇಂಥ ಕಾರ್ಯಕ್ರಮ ಆಗಬೇಕು. ಪ್ರತಿ ವಾರಕ್ಕೊಮ್ಮೆ 15 ದಿವಸ. ಇದು ನಮ್ಮ ಲಾಸ್ಟ್ ಪ್ರೋಗ್ರಾಮ್ ಸರ್. 100 ದತ್ತಿ ಇದ್ದಾವ, ಕೊನೆಯ ದತ್ತಿ ಇತ್ತು. ಹೀಗಾಗಿ ನಿನ್ನೆ ಸದ್ಯಕ್ಕೆ 4 ದತ್ತಿ ಮಾಡ್ತೀವಿ. ಇನ್ನು ಮುಂದೆ ಏಪ್ರಿಲ್ 14 ಚಾಲು ಮಾಡ್ತೇವೆ. ಮತ್ತೆ ಹೊಸದು 4-5 ದಿವಸ. ಯಾಕಂದ್ರೆ ಹಗಲೇ ಪಾಪ ನಮ್ಮ ತಾಲೂಕದವರು ಹಡಗಲಿ ಸರ್ಗೆ ಭಾಳ ಕೆಲಸ ಮಾಡ್ತಾರೆ. ಮುಂದೆ ರಿಟೈರ್ಡ್ ಹಾಕರ ಅವ್ರನ್ನ ಫುಲ್ ಟೈಮ್ ಇನ್ನೂ ಹೆಚ್ಚು ಬಳಕೆ ಮಾಡುವಂತ ಒಟ್ಟಿನಲ್ಲಿ ನಮ್ಮ ಸಾಹಿತ್ಯ ಪರಿಷತ್ನೊಳಗೆ ಒಳ್ಳೆಯ ರೀತಿಯ ಕಾರ್ಯಕ್ರಮ ಬೇಕು. ಇಲ್ಲಿ ಯಾವುದೇ ಏನು ಸಿಬ್ಬಂದಿ ಇಲ್ಲ, ಆದರೆ ಇದ್ದಂಥ ಇತಿಮಿತಿಯೊಳಗೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಇಲ್ಲೇನೋ ಆರ್ಥಿಕ ನಮ್ಮ ಶಕ್ತಿ ಏನಿಲ್ಲ ಸರ್ದಾಗ, ಆದ್ರೆ ಏನೋ ಒಂದು ಆಗ್ಲಿ. ನಮಗೆ ನಮ್ಮ ಮೇಡಮ್ಗೆಲ್ಲ ಹೇಳ್ಬಿಟ್ಟಲ್ಲ, ಆದ್ರೆ ಈ ಪರಿಷತ್ತು ಏನು ಮಾಡ್ಯಾರ ಅದಕ್ಕೆ ಅದು ಯಾವುದೇ ರೀತಿ ಅದಕ್ಕೆ ಕೆಲಸ ನಿಲ್ಬಾರ್ದು ಅಂತ ಅನ್ನುವಂಥ ಉದ್ದೇಶ ಇಟ್ಕೊಂಡು ನನಗಂತೂ ಬಹಳಷ್ಟು ಇದರಿಂದ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಸಿಕ್ಕಿದೆ. ಹಣ ಮುಖ್ಯಲ್ಲ ನಮಗೆ, ಒಳ್ಳೆಯ ಸ್ಥಾನ ಸಿಕ್ಕಿದೆ. ಆ ನಿಟ್ಟಿನೊಳಗೆ ನಿಮ್ಮೆಲ್ಲ ಸಹಾಯ ಸಹಕಾರ ಆಶೀರ್ವಾದ ಮೇಲಿರುತ್ತ. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು. Dharwarkar Lawn Function Hall, perfect selection for a lifetime relation. Dharwarkar Lawn Hall, good and beautiful hall. Let's celebrate your parties and events. Dharwarkar Lawn Hall, modern icon and luxurious venue, wedding events, engagement ceremony, birthday parties, school and college events or other events. Enjoyable atmosphere with high-tech security, parking available. Memorable most visit Dharwarkar Lawn Hall, near Patrapajja Mata, Yadwad Road, Dharwad. Contact 944-8359-741, 988-6391-733.